ಯಾವಾಗ ನಮ್ಮ ಮನಸ್ಸು ಅಜ್ಞಾನದ ಮಂಜಿನಲ್ಲಿ ಸಿಲುಕುತ್ತದೆಯೋ ಆಗ ಕರ್ಮಯೋಗದ ದಿವ್ಯ ಬೆಳಕು ನಮ್ಮನ್ನು ಸತ್ಯದ ಹಾದಿಯಲ್ಲಿ ಮುನ್ನಡೆಸುತ್ತದೆ. ಇದೇ ಭಗವದ್ಗೀತೆಯ ಸಾರ. ಸ್ನೇಹಿತರೆ ಮತ್ತು ಆತ್ಮೀಯ ಬಂಧುಗಳೇ, ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ಮಹತ್ವಪೂರ್ಣ ಪ್ರವಚನದಲ್ಲಿ ನಾವು ಸಮಸ್ತ ಮಾನವಕುಲಕ್ಕೆ ದಾರಿದೀಪವಾಗಿರುವ ಶ್ರೀಮದ್ ಭಗವದ್ಗೀತೆಯ ದಿವ್ಯ ಸಾರವನ್ನು, ಶ್ರೀಕೃಷ್ಣನ ಅಮರವಾಣಿಯನ್ನು ಅತ್ಯಂತ ಭಕ್ತಿ ಮತ್ತು ಗೌರವದಿಂದ ಚಿಂತನೆ ಮಾಡಲಿದ್ದೇವೆ. ನಮ್ಮ ಮನಸ್ಸು ದುಃಖದಿಂದ ಕಂಗೆಟ್ಟಾಗ, ಜೀವನದ ಸವಾಲುಗಳು ನಮ್ಮನ್ನು ಕುಗ್ಗಿಸಿದಾಗ ನಮಗೆ ನೈಜ ಸತ್ಯದ ಅರಿವನ್ನು ಮೂಡಿಸಿ ಧೈರ್ಯದ ಹಾದಿಯಲ್ಲಿ ಮುನ್ನಡೆಯಲು ದೈವಿಕ ಸಂದೇಶವಿದು. ಗೀತಾ ಸಾರ ಮತ್ತು ಜೀವನ ಪಾಠಗಳು. ಸ್ನೇಹಿತರೆ, ಯಾವ ವ್ಯಕ್ತಿಯ ಕರ್ಮಗಳು ಶುದ್ಧವಾಗಿರುತ್ತವೆಯೋ, ಸದಾ ಸತ್ಕರ್ಮಗಳಲ್ಲಿ ತೊಡಗಿರುತ್ತಾರೋ ಅಂತಹವರ ಬದುಕಿನಲ್ಲಿ ಕತ್ತಲೆ ಎನ್ನುವುದು ಎಂದಿಗೂ ಇರುವುದಿಲ್ಲ ಎಂಬ ಸತ್ಯವನ್ನು ನಾವು ಮನಗಾಣಬೇಕು. ಕಾಯುವವರಿಗೆ ಸಿಗುವುದೇನೆಂದರೆ ಪ್ರಯತ್ನ ಮಾಡುವವರು ಬಿಟ್ಟು ಹೋದದ್ದು ಮಾತ್ರವೇ. ಈ ಜಗತ್ತಿನಲ್ಲಿ ಒಂದು ಮಾತನ್ನು ಹೇಳಲು ಮತ್ತು ಅದನ್ನು ಮುರಿಯಲು ಒಂದು ಕ್ಷಣ ಸಾಕು, ಆದರೆ ಒಂದು ಸಂಬಂಧವನ್ನು ಅಥವಾ ನಂಬಿಕೆಯನ್ನು ಕಟ್ಟಲು ಮತ್ತು ಉಳಿಸಿಕೊಳ್ಳಲು ಒಂದು ಜೀವಿತಾವಧಿಯೇ ಬೇಕಾಗುತ್ತದೆ. ಒಬ್ಬ ಮನುಷ್ಯ ಬಿದ್ದಾಗಲೆಲ್ಲ ಪುನಃ ಮತ್ತೊಮ್ಮೆ ಪ್ರಯತ್ನಿಸುತ್ತಾ ಮುನ್ನುಗ್ಗುವುದೇ ನಿಜವಾದ ಗೆಲುವು. ಕಾಲಿಗೆ ಆದ ಗಾಯವು ನಮಗೆ ಎಚ್ಚರಿಕೆಯಿಂದ ನಡೆಯಲು ಕಲಿಸಿದರೆ, ಅದೇ ರೀತಿ ಆದ ನೋವು ನಮಗೆ ವಿವೇಕದಿಂದ, ಜಾಣತನದಿಂದ ಬದುಕಲು ಕಲಿಸುತ್ತದೆ ಎಂಬುದು ಪರಮಸತ್ಯ. ಸಾಮರ್ಥ್ಯವುಳ್ಳ ವ್ಯಕ್ತಿಗಳು ಯಾರನ್ನೂ ಹತ್ತಿಕ್ಕುವುದಿಲ್ಲ, ಯಾರ ಮೇಲೆಯೂ ದಬ್ಬಾಳಿಕೆ ಮಾಡುವುದಿಲ್ಲ. ಅವರು ಉತ್ತರವನ್ನು ನೀಡುವ ಸಾಮರ್ಥ್ಯವಿದೆ. ಮಣ್ಣಿನಲ್ಲಿ ಕಲ್ಲುಗಳನ್ನು ಯಾರು ತೂರಬೇಕು ಎಂದು ಯೋಚಿಸಿ ಮೌನವಾಗಿರುತ್ತಾರೆ. ಆದರೆ ಶಕ್ತಿಯಿಲ್ಲದ ದುರ್ಬಲ ವ್ಯಕ್ತಿಗಳಾಗ ಮಾತ್ರ ನಿಲ್ಲುತ್ತಾರೆ. ವಿಜಯಶಾಲಿಗಳು ವಿಜಯವನ್ನು ಸಾಧಿಸಿದ ನಂತರವೇ ನಿಲ್ಲುತ್ತಾರೆ. ಜೀವನದ ಸಾಗರದಲ್ಲಿ ನಾವು ಎದುರಿಸುವ ಶಬ್ದಗಳು ಮತ್ತು ವ್ಯಕ್ತಿಗಳು ಒಂದೇ ಆಗಿರಬಹುದು, ಆದರೆ ಅವು ಮಾತ್ರ ಕಾಲಕಾಲಕ್ಕೆ ಬದಲಾಗುತ್ತಾ ಹೋಗುತ್ತದೆ. ನಮ್ಮನ್ನು ಪ್ರೀತಿಸುವವರಿಗೆ ನಾವು ಯಾವಾಗಲೂ ಸರಿಯಾಗಿ ಕಾಣುತ್ತೇವೆ, ಆದರೆ ಪ್ರದರ್ಶನ ಮಾಡುವವರಿಗೆ ನಾವು ಯಾವಾಗಲೂ ತಪ್ಪಾಗಿ ಕಾಣುತ್ತೇವೆ. ನೋವು, ನಲಿವು, ನಗು, ಅಳುವಿನ ನಡುವೆ ಒಂದು ವಿಭಿನ್ನವಾದ ಅನುಭವವಿರುತ್ತದೆ. ಸೋಲು ಎನ್ನುವುದು ಬದುಕಿನ ಒಂದು ಭಾಗ. ಗೆದ್ದ ನಂತರ ಸೋಲುವುದು ಅಥವಾ ಸೋಲಿನ ನಂತರ ಗೆಲ್ಲುವುದರ ಮಜೆಯೇ ಬೇರೆ. ಈ ವಿಚಾರವನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತಾನೆ. ನಮ್ಮ ನಿಜವಾದ ಹಾರವು ಇನ್ನೂ ಆರಂಭವಾಗಬೇಕಿದೆ. ಪಕ್ಷಿಯ ನಿಜವಾದ ಪರೀಕ್ಷೆಯೂ ಇನ್ನೂ ಆಗಬೇಕಿದೆ. ನಾವು ಇಷ್ಟು ಮಾತ್ರವೇ ಸಮುದ್ರವನ್ನು ದಾಟಿರುವೆವು, ಇಡೀ ಆಕಾಶವೇ ನಮಗಾಗಿ ಕಾದಿದೆ. ದಾರಿ ಮಾರ್ಗವು ಬೇರು ಬಿಡದೆ ಹೋದರೆ ಮರಗಳಲ್ಲಿ ಹೊಸ ಎಲೆಗಳು ಹೇಗೆ ಬೆಳೆಯಲು? ಅದೇ ರೀತಿ ಕಷ್ಟಗಳು ಮತ್ತು ಹೋರಾಟವನ್ನು ಸಹಿಸದೆ ಒಳ್ಳೆಯ ದಿನಗಳು ಎಂದಿಗೂ ಬರುವುದಿಲ್ಲ. ತಮ್ಮ ಕಷ್ಟಕರವಾಗಿರಲಿ, ಒಮ್ಮೆ ತಾವು ದೃಢ ಸಂಕಲ್ಪವನ್ನು ಮಾಡಿದ ನಂತರ ಎಂದಿಗೂ ಹಿಂದಿರುಗಿ ನೋಡಬಾರದು. ಏಕೆಂದರೆ ಅದೃಷ್ಟವು ಯಾವಾಗಲೂ ಧೈರ್ಯಶಾಲಿಗಳ ಪರವಾಗಿಯೇ ಇರುತ್ತದೆ. ಯಾವುದನ್ನು ಎತ್ತರಕ್ಕೆ ಏರಲು ಪರಮಾತ್ಮನು ಇಚ್ಛಿಸುತ್ತಾನೆಯೋ ಅಂತಹವರಿಗೆ ಅವನು ಹೆಚ್ಚು ತೊಂದರೆಗಳನ್ನು ನೀಡುತ್ತಾನೆ. ಅವರು ಒಂದು ದಿನ ನೋವಿನೊಂದಿಗೆ ಹೋರಾಡಿ ತಮ್ಮ ಗಮ್ಯಸ್ಥಾನವನ್ನು ತಲುಪುತ್ತಾರೆ. ನಾವು ಇಟ್ಟ ಗುರಿಯು ಎಷ್ಟೇ ದೊಡ್ಡದಾಗಿರಲಿ ಅಥವಾ ನಾವು ಎದುರಿಸುವ ಸವಾಲು ಎಷ್ಟೇ ಭಯಾನಕವಾಗಿರಲಿ, ನಮ್ಮೊಳಗಿನ ಸಂಕಲ್ಪವು ಬಲವಾಗಿದ್ದರೆ ನಮ್ಮ ವಿಜಯವು ಖಚಿತ. ಪರಮಾತ್ಮನು ನೀಡುವ ತೊಂದರೆಗಳು, ಪರೀಕ್ಷೆಗಳು ಕೇವಲ ನಮ್ಮ ಶಕ್ತಿಯನ್ನು ಅಳೆಯಲು ಇರುವ ಸಾಧನಗಳು ಮಾತ್ರವೇ. ಕಷ್ಟಗಳ ಸುಳಿಯಲ್ಲಿ ನಮ್ಮ ಹೃದಯದ ಕಮಲವು ಇನ್ನಷ್ಟು ಪ್ರಕಾಶಮಾನವಾಗಿ ಅರಳಲು ಸಾಧ್ಯವಾಗುತ್ತದೆ. ಅನ್ಯಾಯ ಮತ್ತು ದುಃಖಗಳ ಮೋಡಗಳು ಎಷ್ಟೇ ದಟ್ಟವಾಗಿ ಆವರಿಸಿದರೂ ಸತ್ಯದ ಮಿಂಚು ಹೊಳೆಯಲೇಬೇಕು. ಆಕಾಶವೇ ಹಠ ಹಿಡಿದರೂ ನಾವು ಕೂಡ ಅಲ್ಲೇ ನೆಲೆಯೂರುವ ಹಠವನ್ನು ಹಿಡಿದವರಾಗಿರುತ್ತೇವೆ. ಗಾಳಿಗೆ ಹೇಗೆ ದಿಕ್ಕು ಇರುವುದಿಲ್ಲವೋ ಅದು ಕಾಲಕಾಲಕ್ಕೆ ಬದಲಾಗುತ್ತಾ ಚಲಿಸುತ್ತಿರುತ್ತದೆಯೋ ಅದೇ ರೀತಿ ಮನುಷ್ಯನ ಅದೃಷ್ಟ ಕಾಲಕ್ಕೆ ಬದಲಾಗುತ್ತಾ ಇರುತ್ತದೆ. ಆದ್ದರಿಂದ ಕಾಲವು ಕೆಟ್ಟದಾಗಿದ್ದರೆ ನೀವು ಕೇವಲ ಸಮಯಕ್ಕಾಗಿ ಕಾಯಿರಿ, ಏಕೆಂದರೆ ಕಾಲವು ಖಂಡಿತವಾಗಿಯೂ ಈ ಜಗತ್ತಿನಲ್ಲಿ ಸ್ಥಿರವಾಗಿರುವುದು ಕೇವಲ ಬದಲಾವಣೆ ಮಾತ್ರ. ಒಂದು ಹಕ್ಕಿ ಜೇನು ಹುಳು, ನೀನು ಏಕೆ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡುತ್ತಿರುವೆ? ನೀನು ಜೇನನ್ನು ತಯಾರಿಸುತ್ತೀಯಾ? ಈ ಮನುಷ್ಯ ಬಂದು ಅದನ್ನು ಕದ್ದು ಹೋಗುತ್ತಾನೆ. ನಿನಗೆ ದುಃಖವಾಗುವುದಿಲ್ಲವೇ? ಜೇನುಹುಳು ಒಂದು ಅತ್ಯಂತ ಸುಂದರವನ್ನು ನೀಡಿತು. ಮನುಷ್ಯನು ನನ್ನ ಜೇನನ್ನು ಮಾತ್ರ ಕದಿಯಬಹುದು, ಆದರೆ ಜೇನು ತಯಾರಿಕೆಯನ್ನು ಕದಿಯಲು ಸಾಧ್ಯವಿಲ್ಲ. ಮಾನವನ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಇಲ್ಲದಿದ್ದರೆ ಅವನನ್ನು ಸಾಧಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬ ಅರಿವು ನಮಗೆ ಹೇಗೆ ಆಗುತ್ತದೆ? ನೀರಿನಲ್ಲಿ ಬಿದ್ದು ಯಾರೂ ಸಾಯುವುದು, ಈಜಲು ಬಾರದಿದ್ದಾಗ ಮಾತ್ರ ಜೀವ ಕಳೆದುಕೊಳ್ಳುತ್ತೇವೆ. ಪರಿಸ್ಥಿತಿಗಳು ಎಂದಿಗೂ ಸಮಸ್ಯೆಯಿಲ್ಲ. ನಾವು ಪರಿಸ್ಥಿತಿಗಳನ್ನು ಎದುರಿಸಲು ತಿಳಿದಿಲ್ಲದಿದ್ದಾಗ ಮಾತ್ರ ಸಮಸ್ಯೆಗಳಾಗುತ್ತವೆ. ಪರಿಸ್ಥಿತಿಗಳ ಬಗ್ಗೆ ನಾವು ಎಂದಿಗೂ ವಿಷಾದಿಸಬಾರದು, ಏಕೆಂದರೆ ಪರಿಸ್ಥಿತಿಗಳು ಕೆಟ್ಟದಾಗಿರುವವರು ಆಗಾಗ್ಗೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಪರಿಸ್ಥಿತಿಯ ಶಿಲೆಯ ಮೇಲೆ ಕೆತ್ತಲ್ಪಟ್ಟಿರುವ ಬದುಕಿನ ಅಮೂಲ್ಯವಾದ ಪಾಠಗಳನ್ನು ಕಲಿಯುತ್ತದೆ.
ಪೂಜ್ಯರೇ, ನಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನಾವು ಏಕೆಂದರೆ ನಮ್ಮ ಜೀವನದಲ್ಲಿ ಬರುವ ಹೆಚ್ಚಿನ ದುಃಖಗಳು ನಮ್ಮ ಭಾವನೆಗಳಿಂದಲೇ ನಮಗೆ ಬರುತ್ತವೆ. ಯಾರೋ ಒಬ್ಬರು ಮಡಕೆಗೆ ಕೇಳಿದರು, ನೀನು ಏಕೆ ಇಷ್ಟೊಂದಿರುತ್ತೀಯಾ? ಮಡಕೆ ಉತ್ತರಿಸಿತು, ಯಾರ ಭೂತಕಾಲವೂ ಧೂಳಾಗಿರುತ್ತದೆಯೋ ಮತ್ತು ಭವಿಷ್ಯತ್ತು ಕೂಡ ದುರ್ರುತ್ತದೆಯೋ ಅವನು ಏಕೆ ಬಿಸಿಯಾಗಬೇಕು? ಕೆಲವರು ತಮ್ಮ ಜೀವನದಲ್ಲಿ ತುಂಬಾ ಏಕಾಂಗಿಯಾಗಿರುತ್ತಾರೆ, ಕೆಲವರು ತಮ್ಮ ಜೀವನದಲ್ಲಿ ಏಕಾಂಗಿಯಾಗಿ ಮುನ್ನಡೆಯುತ್ತಾರೆ. ಯಶಸ್ವಿಯಾಗಲು ಒಬ್ಬರು ಏಕಾಂಗಿಯಾಗಿ ಮುನ್ನಡೆಯಬೇಕು. ತಾವು ಯಶಸ್ವಿಯಾದಾಗ ಮಾತ್ರ ಜನರು ತಮ್ಮೊಂದಿಗೆ ಸೇರಿಕೊಳ್ಳುತ್ತಾರೆ. ದೀಪವು ಮಾತನಾಡುವುದಿಲ್ಲ, ಅದರ ಬೆಳಕು ಅದನ್ನು ಪರಿಚಯಿಸುತ್ತದೆ. ಅದೇ ರೀತಿ ಬಗ್ಗೆ ಏನನ್ನೂ ಹೇಳಬೇಡಿ, ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿಯಿರಿ. ತಮ್ಮ ಕಾರ್ಯಗಳೇ ತಮ್ಮನ್ನು ಜಗತ್ತಿಗೆ ಪರಿಚಯಿಸುತ್ತವೆ. ಬದುಕಿನಲ್ಲಿ ಕೆಲವು ಕಷ್ಟಕರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ನಿರ್ಧಾರವು ಒಂದೇ ದಿನದಲ್ಲಿ ತಮ್ಮ ಇಡೀ ಜೀವನವನ್ನು ಬದಲಿಸುತ್ತದೆ. ಯಾವುದು ತಮ್ಮದು ಮತ್ತು ಯಾವುದು ಪರಕೀಯ? ಈ ಪ್ರಶ್ನೆಗೆ ಉತ್ತರಿಸಲು ಕೃಷ್ಣನ ವಾಣಿಯು ಹೇಳುತ್ತದೆ, ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವವನು ನಮ್ಮವನು ಮತ್ತು ಭಾವನೆಗಳಿಂದ ದೂರವಿರುವವನು ಪರಕೀಯ. ದೂರವಿದ್ದರೂ ಹತ್ತಿರವಿರುವವನು ನಮ್ಮವನು ಮತ್ತು ಹತ್ತಿರವಿದ್ದರೂ ದೂರವಿರುವವನು ಪರಕೀಯ. ಧೈರ್ಯವು ಕಷ್ಟಗಳಿಂದ ತುಂಬಿದೆ. ನಾವು ಅದನ್ನು ನಮ್ಮೊಳಗೆ ತುಂಬಿಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕಷ್ಟಗಳು ಬರುತ್ತವೆ. ಕೆಲವರು ಬೇಯುತ್ತಾರೆ ಮತ್ತು ಕೆಲವರು ಛಿದ್ರವಾಗ್ತಾರೆ. ಯಾರಿಗೆ ಯಾವುದೇ ಹೋರಾಟವಿದೆ ಎಲ್ಲವೂ ಸಿಗುತ್ತದೆಯೋ ಅಂತಹವರಿಗೆ ಅಹಂಕಾರವಿರುತ್ತದೆ. ಆದರೆ ತಮ್ಮ ಕಠಿಣ ಪರಿಶ್ರಮದಿಂದ ಅದನ್ನು ಸಾಧಿಸಿದವರು ಇತರರ ಪರಿಶ್ರಮವನ್ನು ಮೆಚ್ಚುತ್ತಾರೆ. ತಮ್ಮ ಪ್ರತಿ ಹೆಜ್ಜೆಯನ್ನು ರಹಸ್ಯವಾಗಿಡಬೇಕು, ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ. ಯಾರು ತಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಮತ್ತು ಯಾರು ಕೆಟ್ಟದ್ದನ್ನು ಬಯಸುತ್ತಾರೆ ಯಾರಿಗೂ ತಿಳಿದಿರುವುದಿಲ್ಲ. ತಮ್ಮ ನಂಬಿಕೆಯು ಮುರಿದಾಗ ಯಾವುದೇ ಶಬ್ದವಾಗದಿದ್ದರೂ ಅದರ ಪ್ರತಿಧ್ವನಿಯು ಇಡೀ ಉದ್ದಕ್ಕೂ ಕೇಳಿಬರುತ್ತದೆ. ಅದು ಒಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ನಂಬಿಕೆ ಮುರಿದರೆ ಕ್ಷಮೆಗೆ ಯಾವುದೇ ಅರ್ಥವಿಲ್ಲ. ತಾವು ಗೆಲ್ಲುವಿರಿ ಎಂದು ಗೊತ್ತಾಗದ ರೀತಿಯಲ್ಲಿ ಪ್ರಯತ್ನಿಸುತ್ತಾ ಮುಂದುವರಿಯಬೇಕು. ಎಂದಿಗೂ ಕೈಬಿಡಬೇಡಿ, ಏಕೆಂದರೆ ಅದು ಒಂದು ಕ್ಷಣದಲ್ಲಿ ಬದಲಾಗಬಹುದು ಮತ್ತು ತಾವು ಗೆಲ್ಲಬಹುದು. ಈ ಕರ್ಮಭೂಮಿಯ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕಾಗಿದೆ. ದೇವರು ಕೇವಲ ರೇಖೆಗಳನ್ನು ಮಾತ್ರ ನೀಡುತ್ತಾನೆ. ಬಣ್ಣಗಳನ್ನು ತುಂಬುವುದು ನಮ್ಮ ಕೈಯಲ್ಲಿದೆ. ತಮ್ಮ ಗಮ್ಯಸ್ಥಾನವನ್ನು ತಲುಪುತ್ತವೆಯೇ ಅಥವಾ ಇಲ್ಲವೇ ಎಂಬುದು ಅವುಗಳ ರೆಕ್ಕೆಗಳ ಹರಡುವಿಕೆ ಮಾತನಾಡುತ್ತದೆ. ಯಾರ ಕೌಶಲ್ಯಗಳು ಮಾತನಾಡುತ್ತವೆಯೋ ಅವರು ಮೌನವಾಗಿರುತ್ತಾರೆ. ಯಾರು ಜೊತೆಗಿಲ್ಲದಿದ್ದರೆ ಏಕೆ ಸೋಲಬೇಕು? ಒಬ್ಬರನ್ನು ಜೊತೆಗಿರುವುದಿಲ್ಲ. ತಮ್ಮೊಂದಿಗಿರುವ ಈ ಕೈ, ತಾವು ಒಬ್ಬರೇ ಸಾಕಾಗಿದ್ದೀರಿ. ಹೆಸರು ಮತ್ತು ಗುರುತು ಚಿಕ್ಕದಾಗಿರಬಹುದು, ಆದರೆ ಅದು ತಮ್ಮದೇ ಆಗಿರಬೇಕು. ಗೌರವ ನೀಡುವುದು ಒಂದು ಉತ್ತಮ ಸಂಗತಿಯಾಗಿದೆ, ಆದರೆ ಸ್ವಾಭಿಮಾನದಿಂದ ಬದುಕುವುದು ತಮ್ಮ ಗುರುತು. ತುಟಿಗಳ ಮೇಲೆ ಕಿಡಿ ಇರಲಿ. ತಾವು ಬದುಕಿರಲು ಬಯಸಿದರೆ ತಮ್ಮಲ್ಲಿ ಹಲವು ತಂತ್ರಗಳು ಇರಲಿ. ದಲ್ಲಿರುವ ಕಲ್ಲಿಗಿಂತ ಉತ್ತಮವಾದದ್ದು ಇನ್ನೊಂದಿಲ್ಲ. ಗಮ್ಯಸ್ಥಾನಗಳು ದಾರಿಗೆ ಧ್ವನಿ ನೀಡುತ್ತವೆ. ಪ್ರಯಾಣವನ್ನು ಮುಂದುವರಿಸಿ. ಸಂತೋಷವು ಒಂದು ಭಾವನೆಯಾಗಿದ್ದು ಅದನ್ನು ಪ್ರತಿಯೊಬ್ಬರೂ ಹುಡುಕುತ್ತಿದ್ದಾರೆ. ದುಃಖವು ಒಂದು ಅನುಭವವಾಗಿದ್ದು ಅದು ಇಂದು ಪ್ರತಿಯೊಬ್ಬರಲ್ಲೂ ಇದೆ. ಜೀವನದಲ್ಲಿ ಯಶಸ್ಸು ಎಂದರೆ ಅದುವೇ. ಯಾರು ತಮ್ಮ ನಂಬಿಕೆಯನ್ನು ಇಟ್ಟಿರುತ್ತಾರೋ ಮಣ್ಣಿನಲ್ಲಿ ಬೀಜವನ್ನು ಎಷ್ಟೇ ಒತ್ತಿ ಹಿಡಿದರೂ ಅದು ಬೆಳೆಯುತ್ತದೆ. ಅದೇ ರೀತಿ ಕಠಿಣದ ವ್ಯಕ್ತಿಯನ್ನು ಎಷ್ಟೇ ಒತ್ತಿ ಹಿಡಿದರೂ ಅವನು ಮುಂದೆ ಸಾಗುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ತಪ್ಪುಗಳನ್ನು ಮಾಡುತ್ತಾನೆ, ನಾವು ಕೂಡ ಮಾಡಬಹುದು. ಆದ್ದರಿಂದ ಯಾರೊಬ್ಬರ ಕೆಟ್ಟ ಸಮಯದಲ್ಲಿ ಅವನಿಗೆ ಸಹಾಯ ಮಾಡಿ. ಸಮಯವು ಬದಲಾಗುತ್ತದೆ. ನಾವು ನಮ್ಮನ್ನು ಬದಲಾಯಿಸಿದಾಗ ಇಂದು ಬದಲಾಗುತ್ತದೆ ಮತ್ತು ನಾಳೆಯೂ ಬದಲಾಗುತ್ತದೆ. ಯಶಸ್ಸನ್ನು ಯಾವುದೇ ವಯಸ್ಸು ಇಲ್ಲ. ತಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟವರು ಮಾತ್ರ ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ವಿಜಯ ಮತ್ತು ಸೋಲು ತಮ್ಮ ಆಲೋಚನೆಯ ಮೇಲೆ ಅವಲಂಬಿಸಿರುತ್ತದೆ. ತಾವು ಒಪ್ಪಿಕೊಂಡರೆ ಸೋಲುಂಟಾಗುತ್ತದೆ, ತಾವು ನಿರ್ಧರಿಸಿದರೆ ವಿಜಯ ಖಚಿತ. ತಾವು ಸಣ್ಣ ಕನಸನ್ನು ಹೊಂದಿದ್ದರೆ ಜನರು ಏನು ಹೇಳುತ್ತಾರೆಂದು ಹೆದರಬೇಡಿ, ಏಕೆಂದರೆ ಕನಸು ತಮ್ಮದು, ಜನರದಲ್ಲ. ವಿಜೇತರು ವಿಭಿನ್ನ ಕೆಲಸಗಳನ್ನು ಮಾಡುವುದಿಲ್ಲ, ಅವರು ಕೆಲಸಗಳನ್ನು ವಿಭಿನ್ನ ರೀತಿಯಲ್ಲಿ ಮಾಡುತ್ತಾರೆ. ಬದಲಾಯಿಸಲಾಗದದನ್ನು ಒಪ್ಪಿಕೊಳ್ಳಿ, ಸ್ವೀಕರಿಸಲಾಗದದರಿಂದ ದೂರವಿರಿ. ಆದರೆ ತಮ್ಮನ್ನು ತಾವು ಸಂತೋಷವಾಗಿರಿಸಿಕೊಳ್ಳಿ, ಅದು ಕೂಡ ಒಂದು ದೊಡ್ಡ ಜವಾಬ್ದಾರಿ. ಒಮ್ಮೆ ವಿಫಲರಾದರೆ ತಾವು ಪ್ರತಿ ಬಾರಿಯೂ ವಿಫಲರಾಗುತ್ತೀರಿ ಎಂದರ್ಥವಲ್ಲ. ತಮ್ಮಲ್ಲಿ ನಂಬಿಡಿ, ಆಗ ಒಂದು ದಿನ ತಾವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ಹೊಸದನ್ನು ಮಾಡಲು ಹಿಂಜರಿಯಬೇಡಿ. ಸೋಲು ತರದೆ ಎಂದು ಯೋಚಿಸಬೇಡಿ. ಎಂದಿಗೂ ಸೋಲು ಇರುವುದಿಲ್ಲ. ತಾವು ಗೆಲ್ಲುವಿರಿ ಅಥವಾ ಕಲಿಯುವಿರಿ. ಪ್ರತಿಕೂಲ ಪರಿಸ್ಥಿತಿಗಳಲ್ಲಿಯೂ ಸಕಾರಾತ್ಮಕವಾಗಿ ಯೋಚಿಸುವವರ ಜೀವನದಿಂದ ಅನೇಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಅಂತಹ ಸಂದರ್ಭಗಳಲ್ಲಿ ನಕಾರಾತ್ಮಕ ಆಲೋಚನೆಗಳು ನಮ್ಮ ಕೆಲಸವನ್ನು ಇನ್ನಷ್ಟು ಹಾಳು ಮಾಡಬಹುದು. ಅದಕ್ಕಾಗಿಯೇ ನಾವು ಯಾವಾಗಲೂ ಸಕಾರಾತ್ಮಕವಾಗಿರಬೇಕು. ಒಂದು ಹಳ್ಳಿಯಲ್ಲಿ ಇಬ್ಬರು ಸಂತರು ತಮ್ಮ ಸಣ್ಣ ಗುಡಿಸಲಿನಲ್ಲಿ ಒಟ್ಟಿಗೆ
ಅವರಿಬ್ಬರೂ ಪ್ರತಿದಿನ ಬೆಳಿಗ್ಗೆ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದರು. ಅವರು ಇಡೀ ದಿನ ದೇವರ ನಾಮವನ್ನು ಜಪಿಸುತ್ತಾ ಸಂಜೆ ಗುಡಿಸಲಿಗೆ ಹಿಂತಿರುಗಿ ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಒಂದು ದಿನ ಅವರಿಬ್ಬರೂ ಬೇರೆ ಬೇರೆ ಹಳ್ಳಿಗಳಿಗೆ ಭಿಕ್ಷೆ ಬೇಡಲು ಹೊರಟರು. ಸಂಜೆ ಅವರು ತಮ್ಮ ಹಳ್ಳಿಗೆ ಹಿಂತಿರುಗಿದಾಗ ಹಳ್ಳಿಯಲ್ಲಿ ಒಂದು ಬಿರುಗಾಳಿ ಬೀಸಿದೆ ಎಂದು ಅವರಿಗೆ ತಿಳಿಯಿತು. ಉತ್ತರ ಸಂತನು ತನ್ನ ಗುಡಿಸಲಿನ ಬಳಿ ತಲುಪಿದಾಗ ಬಿರುಗಾಳಿಯಿಂದ ಗುಡಿಸಲು ಅರ್ಧ ಮುರಿದಿರುವುದನ್ನು ಕಂಡನು. ಅವನು ಕೋಪಗೊಂಡು ಬೇರಿಗೆ ಶಾಪ ಹಾಕಲು ಪ್ರಾರಂಭಿಸಿದನು. ಸಂತನು ಯೋಚಿಸಿದನು, ನಾನು ಪ್ರತಿದಿನ ದೇವರ ನಾಮವನ್ನು ಜಪಿಸುತ್ತೇನೆ ಮತ್ತು ದೇವಾಲಯದಲ್ಲಿ ಪೂಜೆ ಮಾಡುತ್ತೇನೆ. ಹಳ್ಳಿಗಳಲ್ಲಿ ಕಳ್ಳರು ಮತ್ತು ದರೋಡೆಕೋರರ ಮನೆಗಳು ಸುರಕ್ಷಿತವಾಗಿವೆ. ನಮ್ಮ ಗುಡಿಸಲು ಮಾತ್ರ ಮುರಿದು ಹೋಗಿದೆ. ನಾವು ಇಡೀ ದಿನ ಪೂಜೆ ಮಾಡುತ್ತೇವೆ, ಆದರೆ ದೇವರು ನಮ್ಮ ಬಗ್ಗೆ ಚಿಂತಿಸುವುದಿಲ್ಲ. ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಸಂತನು ಅಲ್ಲಿಗೆ ತಲುಪಿದನು. ಅವನು ಮುರಿದ ಗುಡಿಸಲನ್ನು ಸಹ ನೋಡಿದನು. ಇದನ್ನು ನೋಡಿ ಅವನು ಸಂತೋಷಗೊಂಡನು. ಸಂತನು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಲು ಪ್ರಾರಂಭಿಸಿ ಹೀಗೆ ಹೇಳಿದನು, ಓ ದೇವರೇ, ನೀನು ನಿಜವಾಗಿಯೂ ನಮ್ಮನ್ನು ಪ್ರೀತಿಸುತ್ತೀಯಾ ಎಂದು ಇಂದು ನಾನು ನಂಬುತ್ತೇನೆ. ನಮ್ಮ ಭಕ್ತಿ ಮತ್ತು ಪೂಜೆ ವ್ಯರ್ಥವಾಗಲಿಲ್ಲ. ಇಂತಹ ಭಯಾನಕ ಬಿರುಗಾಳಿಯಲ್ಲಿಯೂ ನೀನು ನಮ್ಮ ಗುಡಿಸಿನ ಅರ್ಧ ಭಾಗವಿದ್ದೀಯಾ. ಈಗ ನಾವು ಇಂದು ಈ ಗುಡಿಸಲಿನಲ್ಲಿ ವಿಶ್ರಮಿಸಬಹುದು. ಅಂದಿನಿಂದ ನನ್ನ ನಂಬಿಕೆಯು ಇನ್ನಷ್ಟು ಹೆಚ್ಚು. ಈ ಕಥೆಯ ಪಾಠವೇನೆಂದರೆ, ನಾವು ಪ್ರತಿಯೊಂದು ಪರಿಸ್ಥಿತಿಯನ್ನು ಸಕಾರಾತ್ಮಕ ಚಿಂತನೆಯೊಂದಿಗೆ ನೋಡಬೇಕು. ಸಕಾರಾತ್ಮಕ ಆಲೋಚನೆಗಳಿಂದ ಮಾನಸಿಕ ಒತ್ತಡವೂ ಹೆಚ್ಚಾಗುತ್ತದೆ ಮತ್ತು ನಾವು ಒಳ್ಳೆಯ ವಿಷಯಗಳನ್ನು ತರಲು ಸಾಧ್ಯವಾಗುವುದಿಲ್ಲ. ಪರಮಾತ್ಮನು ನಮಗೆ ಹೇಳುತ್ತಾನೆ, ಇಂದು ನಿಮಗೆ ಸಮಯದ ಸಂಕೇತವಿದೆ, ಇಲ್ಲೇ ಎಲ್ಲವೂ ಇದೆ. ಆದರೂ ತಾವು ದಾರಿಯನ್ನು ಹುಡುಕುತ್ತಿದ್ದೀರಿ. ಇಂದು ಮತ್ತೆ ಗಮ್ಯಸ್ಥಾನಗಳು ತೆರೆದಿವೆ. ಗಮ್ಯಸ್ಥಾನಗಳು ಸುಮ್ಮನೆ ಸಿಗುವುದಿಲ್ಲ. ಹೃದಯದಲ್ಲಿ ಒಂದು ಉತ್ಸಾಹವನ್ನು ಜಾಗೃತಗೊಳಿಸಬೇಕು. ಹಕ್ಕಿಗೆ ಕೇಳಿದೆ, ಅದು ಮನೆಯನ್ನು ಹೇಗೆ ಮಾಡಿದೆ? ಹಕ್ಕಿಯು ಹೇಳಿತು, ಹಾರಾಟಕ್ಕೆ ಬಿಡ್ ಅನ್ನು ಮಾಡಬೇಕಾಗುತ್ತದೆ. ಪದೇ ಪದೇ ಹುಲ್ಲು ಮತ್ತು ಹುಲ್ಲುಗಳನ್ನು ಆರಿಸಿಕೊಂಡು. ಇದೇ ಜೀವನ. ಇದು ಅನೇಕ ಬಣ್ಣಗಳನ್ನು ತೋರಿಸುತ್ತದೆ, ಕೆಲವೊಮ್ಮೆ ಅಳಿಸುತ್ತದೆ, ಕೆಲವೊಮ್ಮೆ ನಗಿಸುತ್ತದೆ. ಮೌನವಾಗಿದ್ದವನು ಹೊಳೆಯುತ್ತಾನೆ. ಭಾವನೆಗಳಲ್ಲಿ ಕೊಚ್ಚಿಕೊಂಡು ಹೋದವನು ಛಿದ್ರವಾಗುತ್ತಾನೆ. ತಾವು ಪ್ರಯತ್ನಿಸುವುದನ್ನು ನಿಲ್ಲಿಸುವವರೆಗೂ ತಾವು ಸೋಲಲು ಸಾಧ್ಯವಿಲ್ಲ. ಏನನ್ನಾದರೂ ಸಾಧಿಸುವ ಹೊತ್ತಿಗೆ ಅದು ಅಸಾಧ್ಯವೆಂದು ತೋರುತ್ತದೆ. ಪ್ರತಿಯೊಂದು ಕನಸನ್ನು ತಮ್ಮ ಉಸಿರಿನಲ್ಲಿ ಇರಿಸಿ, ಪ್ರತಿಯೊಂದು ಗಮ್ಯಸ್ಥಾನವನ್ನು ತಮ್ಮ ಆಶ್ರಯದಲ್ಲಿ ಇರಿಸಿ, ವಿಜಯವು ತಮ್ಮದಾಗುತ್ತದೆ. ಕೇವಲ ತಮ್ಮ ಗುರಿಯನ್ನು ತಮ್ಮ ಕಣ್ಣುಗಳಲ್ಲಿ ಇರಿಸಿ. ಯಾರನ್ನಾದರೂ ಸೋಲಿಸುವುದು ಬಹಳ ಸುಲಭ, ಆದರೆ ಯಾರನ್ನಾದರೂ ಗೆಲ್ಲುವುದು ಬಹಳ ಕಷ್ಟ. ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಒಬ್ಬರು ಸ್ವಲ್ಪ ಅಪಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮೆಟ್ಟಿಲುಗಳನ್ನು ಹತ್ತುವಾಗ ಮೇಲಕ್ಕೆ ಹೋಗಲು ಕೆಳಗಿನ ಹಂತದಿಂದ ತಮ್ಮ ಪಾದವನ್ನು ತೆಗೆಯಬೇಕಾಗುತ್ತದೆ. ಜೀವನದಲ್ಲಿ ಎಂದಿಗೂ ದುಃಖಿತರಾಗಬೇಡಿ. ಯಾವುದರ ಬಗ್ಗೆಯೂ ಎಂದಿಗೂ ನಿರಾಶರಾಗಬೇಡಿ. ಈ ಜೀವನವು ಒಂದು ಹೋರಾಟ. ಅದು ಒಬ್ಬರ ಜೀವನದ ಅಂತ್ಯದವರೆಗೂ ಮುಂದುವರಿಯುತ್ತದೆ. ತಮ್ಮ ಧೈರ್ಯವನ್ನು ಕಳೆದುಕೊಳ್ಳಬೇಡಿ ಮತ್ತು ದಾರಿ ತಮ್ಮ ಗಮ್ಯಸ್ಥಾನವನ್ನು ತಾವು ತಲುಪುತ್ತೀರಿ. ತಾವು ಏಕಾಂಗಿಯಾಗಿ ಬೆಳೆದರೆ ಮತ್ತು ಉಪ್ಪು ತೆಗೆದುಕೊಂಡರೆ ತಾವು ತಮ್ಮದೇ ಆದ ಒಂದು ಪಡೆಯಾಗುತ್ತೀರಿ. ಎಡವಿ ಬೀಳುವುದು ಎಂದರೆ ತಾವು ನಡೆಯುವುದನ್ನು ನಿಲ್ಲಿಸಬೇಕು ಎಂದರ್ಥವಲ್ಲ, ಆದರೆ ಎಡವಿ ಬೀಳುವುದು ಎಂದರೆ ತಾವು ಜಾಗರೂಕರಾಗಬೇಕು ಎಂದರ್ಥ. ದುಃಖವನ್ನು ನೋಡಲು ಬಯಸಿದರೆ ಹಿಂದಿರುಗಿ ನೋಡಿ. ಸಂತೋಷವನ್ನು ನೋಡಲು ಬಯಸಿದರೆ ಮುಂದಕ್ಕೆ ನೋಡಿ. ಈ ಎರಡರ ಹೊರತಾಗಿ ನಿಜವಾದ ಸಂತೋಷವನ್ನು ಬಯಸಿದರೆ ಜ್ಞಾನದ ಕಣ್ಣುಗಳಿಂದ ವರ್ತಮಾನವನ್ನು ನೋಡಿ. ತಮ್ಮ ಕನಸು ಏಕೆ ಈಡೇರುತ್ತಿಲ್ಲ ಎಂದು ಯೋಚಿಸಬೇಡಿ. ಧೈರ್ಯಶಾಲಿಗಳ ಉದ್ದೇಶಗಳು ಎಂದಿಗೂ ಈಡೇರುವುದಿಲ್ಲ. ಇತರರ ಬಗ್ಗೆ ಆಳವಾದ ಗೌರವವನ್ನು ಹೊಂದುವ ಮೊದಲ ಹೆಜ್ಜೆ ತಮ್ಮನ್ನು ತಾವೇ ಗೌರವಿಸುವುದು. ಆತ್ಮವಿಶ್ವಾಸ ಎಂದರೆ ತಾವು ಯಾರೆಂದು ತಿಳಿದು ಮತ್ತು ಯಾರಾದರೂ ಏನನ್ನಾದರೂ ಹೇಳಿದರೂ ಬದಲಾಗದಿರುವುದು. ಏಕೆಂದರೆ ಯಾರೊಬ್ಬರ ವಾಸ್ತವತೆಯ ಆವೃತ್ತಿಯು ನಿಮ್ಮ ವಾಸ್ತವತೆಯಲ್ಲ. ಸ್ವಾಭಿಮಾನವನ್ನು ಕಳೆದುಕೊಂಡು ಏನನ್ನಾದರೂ ಗಳಿಸಿದರೆ ಅದರ ಮೌಲ್ಯವು ಕಡಿಮೆಯಾಗುತ್ತದೆ. ಅಹಂಕಾರಿ ಮತ್ತು ಸ್ವಾಭಿಮಾನಿಯ ನಡುವಿನ ವ್ಯತ್ಯಾಸ ಕೇವಲ ಇಷ್ಟೇ. ಸ್ವಾಭಿಮಾನಿ ಎಂದಿಗೂ ಯಾರಿಂದಲೂ ಏನನ್ನೂ ಇಲ್ಲ ಮತ್ತು ಅಹಂಕಾರಿ ಎಂದಿಗೂ ಯಾರಿಗೂ ಏನನ್ನೂ ನೀಡುವುದಿಲ್ಲ. ಹೆಚ್ಚಿನ ಜನರು ಸುಲಭವಾಗಿ ಸಿಗುವ ವಿಷಯಗಳನ್ನು ಮೆಚ್ಚುವುದಿಲ್ಲ ಮತ್ತು ನಂತರ ಅವುಗಳನ್ನು ಕಳೆದುಕೊಳ್ಳುತ್ತಾರೆ. ಯಾರನ್ನಾದರೂ ಅವಮಾನಿಸುವುದು ತಮ್ಮ ಸ್ವಭಾವವನ್ನು ಹೇಳುತ್ತದೆ, ಹೇಗಿದ್ದೀ ಎಂದು. ಆದರೆ ಯಾರನ್ನಾದರೂ ಗೌರವಿಸುವುದು ತಮ್ಮ ಮೌಲ್ಯಗಳನ್ನು ಹೇಳುತ್ತದೆ, ತಾವು ಹೇಗಿದ್ದೀರಿ ಎಂದು. ಅಹಂಕಾರಿಯು ತನ್ನನ್ನು ಎಲ್ಲರಿಗಿಂತ ದೊಡ್ಡವನೆಂದು ಪರಿಗಣಿಸುತ್ತಾನೆ ಮತ್ತು ಸ್ವಾಭಿಮಾನಿ ಎಲ್ಲರೂ ಸಮಾನ ಎಂದು ಪರಿಗಣಿಸುತ್ತಾನೆ. ಯಾರಿಗೆ ಸ್ವಾಭಿಮಾನವಿರುತ್ತದೆಯೋ ಅವರು ತಮ್ಮ ಕೆಲಸವನ್ನು ತಾವೇ ಮಾಡುತ್ತಾರೆ. ಅವರು ಯಾರನ್ನೂ ಅವಲಂಬಿಸುವುದಿಲ್ಲ. ತಾವೆಷ್ಟು ಕೇಳಬಹುದು ಅಷ್ಟೇ ಜನರಿಗೆ ಮಾತನಾಡಿ. ತಮಗೆ ಮಾತನಾಡಲು ಧೈರ್ಯವಿರಬಾರದು, ಆದರೆ ಕೇಳುವ ಧೈರ್ಯವಿರಬೇಕು. ಏಕೆಂದರೆ ಇದು ಕೇವಲ ಸ್ವಾಭಿಮಾನದ ವಿಷಯ. ಇಲ್ಲದಿದ್ದರೆ ಕೇಳಲು ಸಾಧ್ಯವಾಗುವವನು ಕೂಡ ಸಾಧ್ಯ.
ಆದರೆ ಹೇಳಲು ಸಾಧ್ಯವಾಗುವವನು ಕೇಳಲು ಸಾಧ್ಯವಿಲ್ಲ. ಯಾವಾಗಲೂ ಇತರರ ಭಾವನೆಗಳ ಗೌರವಿಸಿ. ಅದು ತಮಗೆ ಏನೂ ಇಲ್ಲದಿರಬಹುದು, ಆದರೆ ಅವರಿಗೆ ಅದು ಬಹಳಷ್ಟು ಅರ್ಥವನ್ನು ನೀಡುತ್ತದೆ. ಉತ್ತಮ ಜೀವನ ನಡೆಸಲು ಕೇವಲ 2 ಮಾರ್ಗಗಳಿವೆ. ಒಂದು, ತಾವು ಇಷ್ಟಪಡುವುದನ್ನು ಸಾಧಿಸುವುದು, ಅಥವಾ ತಾವು ಸಾಧಿಸಿದದನ್ನು ಇಷ್ಟಪಡಲು ಕಲಿಯುವುದು. ಜೀವನದ ಪ್ರತಿ ತಿರುವಿನಲ್ಲಿ ಸುವರ್ಣಗಳು ಇರಲಿ. ತಮ್ಮ ನಾಲಿಗೆಯ ಮೇಲೆ ಸದಾ ಮಾಧುರ್ಯ ಇರಲಿ. ಇದೇ ಬದುಕಿನ ಶೈಲಿ. ತಾವು ದುಃಖಿತರಾಗಬೇಡಿ, ಬೇರೆಯವರು ದುಃಖಿತರನ್ನಾಗಿಸಬೇಡಿ. ವಾದ ಮಾಡುವವರಿಗೆ ಹೆದರಬೇಡಿ, ಆದರೆ ಮೋಸ ಮಾಡುವವರಿಗೆ ಹೆದರಿ. ಜೀವನದಲ್ಲಿ ಎಂದಿಗೂ ದುಃಖಿತರಬೇಡಿ, ಯಾವುದರ ಬಗ್ಗೆಯೂ ಎಂದಿಗೂ ಕೋಪಗೊಳ್ಳಬೇಡಿ. ಈ ಜೀವನವೂ ಒಂದು ಹೋರಾಟ, ಅದು ಮುಂದುವರಿಯುತ್ತಲೇ ಇರುತ್ತದೆ. ತಮ್ಮ ಬದುಕಿನ ಶೈಲಿಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ತಾವು ಸಂತೋಷವಾಗಿರಲು ಬಯಸಿದರೆ ತಮ್ಮ ಪರಿಸ್ಥಿತಿಯನ್ನು ನೋಡಿದ ನಂತರ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಜಗತ್ತನ್ನು ನೋಡಿದ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ದುಃಖಿತರಾಗಿಯೇ ಉಳಿಯುತ್ತಾರೆ. ಜೀವನವನ್ನು ರಚಿಸಲು ಒಬ್ಬರು ಹೋರಾಡಬೇಕು ಮತ್ತು ಅದನ್ನು ಸುಲಭಗೊಳಿಸಲು ಒಬ್ಬರು ಅರ್ಥ ಮಾಡಿಕೊಳ್ಳಬೇಕು. ತಾವು ಎಂದಾದರೂ ತಮ್ಮ ಜೀವನವನ್ನು ದ್ವೇಷಿಸಿದರೆ ತಮ್ಮ ಆಸೆಗಳನ್ನು ಪೂರೈಸಲು ತಮ್ಮ ಪೋಷಕರು ಮಾಡಿದ ತ್ಯಾಗಗಳನ್ನು ನೆನಪಿಸಿಕೊಳ್ಳಿ. ತಾವು ತುಂಬಾ ಒಳ್ಳೆಯವರಾದರೆ ತಮ್ಮನ್ನು ನಿಂಬೆಹಣ್ಣಿನಂತೆ ಭಾವಿಸಿ ಹಿಂಡುತ್ತಾರೆ ಎಂದು ಹೇಳಲಾಗಿದೆ. ನಮ್ಮ ಜೀವನದಲ್ಲಿ ನಕಾರಾತ್ಮಕ ಚಿಂತನೆಯನ್ನು ನಾವು ತಕ್ಷಣ ಬದಲಾಯಿಸಬೇಕು. ತಮ್ಮ ಆಲೋಚನೆ ಸಕಾರಾತ್ಮಕವಾದಾಗ ಮಾತ್ರ ತಮಗೆ ಯಶಸ್ಸು ಸಿಗಲು ಪ್ರಾರಂಭಿಸುತ್ತದೆ. ಮಣ್ಣಿನ ಮಡಕೆ ಮತ್ತು ಕುಟುಂಬವನ್ನು ಮಾಡಿದವನಿಗೆ ಮಾತ್ರ ಅದರ ಮೌಲ್ಯ ತಿಳಿಯುತ್ತದೆ. ಮುರಿಯರು ಜೀವನದಲ್ಲಿ ಸ್ನೇಹಿತರಿಲ್ಲ, ಮತ್ತು ತಾವು ತಮ್ಮ ಹೃದಯದಿಂದ ಚಿತ್ರಗಳನ್ನು ಮಾಡಿದರೆ ಅವುಗಳ ಬಣ್ಣಗಳು ಖಂಡಿತವಾಗಿಯೂ ಹೊಳೆಯುತ್ತವೆ. ವಿಫಲರಾದವರು ಜಗತ್ತಿನ ಭಯದಿಂದ ತಮ್ಮ ನಿರ್ಧಾರಗಳನ್ನು ಬದಲಾಯಿಸುತ್ತಾರೆ, ಮತ್ತು ಯಶಸ್ವಿ ಜನರು ತಮ್ಮ ನಿರ್ಧಾರಗಳಿಂದ ಇಡೀ ಜಗತ್ತನ್ನೇ ಬದಲಾಯಿಸುತ್ತಾರೆ. ಕಾಯುವವರಿಗೆ ಸಿಗುವುದು ಎಷ್ಟೆಂದರೆ ಪ್ರಯತ್ನ ಮಾಡುವವರು ಬಿಟ್ಟು ಹೋದದ್ದು ಮಾತ್ರ. ಮೈದಾನದಲ್ಲಿ ಸೋತ ವ್ಯಕ್ತಿ ಇನ್ನೂ ಗೆಲ್ಲಬಹುದು, ಆದರೆ ಮನಸ್ಸಿನಲ್ಲಿ ಸೋತ ವ್ಯಕ್ತಿ ಎಂದಿಗೂ ಸಾಧ್ಯವಿಲ್ಲ. ಜೀವನದಲ್ಲಿ ತಾವು ಎಷ್ಟು ಕಾಲ ಬದುಕುತ್ತೀರಿ ಎಂಬುದು ಮುಖ್ಯವಲ್ಲ, ಆದರೆ ತಾವು ಜೀವನದಲ್ಲಿ ಎಷ್ಟು ಜೀವಿಸುತ್ತೀರಿ ಎಂಬುದು ಮುಖ್ಯ. ತಾವು ಸಂಪಾದಿಸುವವರೆಗೂ ತಮ್ಮ ಜೀವನದಲ್ಲಿ ಸಂತೋಷವಾಗಿರಿ. ದುಬಾರಿ ವಸ್ತುಗಳು ಅಗ್ಗವೆಂದು ತೋರುವವರೆಗೆ. ಆಸೆಗಳು ಕಡಿಮೆ ಇದ್ದರೆ ತಾವು ಕಲ್ಲುಗಳ ಮೇಲೆಯೂ ಮಲಗಬಹುದು, ಇಲ್ಲದಿದ್ದರೆ ಮಖಮಲ್ಲಿನ ಹಾಸಿಗೆ ಆಗುತ್ತದೆ. ಜೀವನದ ಪಯಣದಲ್ಲಿ ರಸ್ತೆಗಳು ಎಲ್ಲಿ ಕೊನೆಗೊಳ್ಳುತ್ತವೆ? ಆಸೆಗಳು ಇರುವಲ್ಲಿ ಮಾತ್ರ ಗಮ್ಯಸ್ಥಾನಗಳು ನಿಲ್ಲುತ್ತವೆ. ಕ್ಷಮೆಯಾಚಿಸುವುದು ಎಂದರೆ ಯಾರು ತಪ್ಪು ಮತ್ತು ಯಾರು ಸರಿ ಎಂದು ಅರ್ಥವಲ್ಲ. ಅದರ ನಿಜವಾದ ಅರ್ಥವೇನೆಂದರೆ ಸಂಬಂಧವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಒಳ್ಳೆಯದನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ನಿಮಗೆ ತಿಳಿದಿರುವ ದಿನ, ಅಂದು ತಾವು ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸುತ್ತೀರಿ. ಮಗುವಿಗೆ ಉಡುಗೊರೆ ನೀಡದಿದ್ದರೆ ಅದು ಸ್ವಲ್ಪ ಸಮಯದವರೆಗೆ ಅಳುತ್ತದೆ, ಆದರೆ ಅವನಿಗೆ ಮೌಲ್ಯಗಳನ್ನು ನೀಡದಿದ್ದರೆ ಅವನು ತನ್ನ ಜೀವನದುದ್ದಕ್ಕೂ ಅಳುತ್ತಾನೆ. 2 ವಿಷಯಗಳನ್ನು ಎಣಿಸುವುದನ್ನು ನಿಲ್ಲಿಸಿ. ತಮ್ಮದೇ ದುಃಖ ಮತ್ತು ಇತರರ ಸಂತೋಷ. ಜೀವನವು ಸುಲಭವಾಗುತ್ತದೆ. ಜೀವನದಲ್ಲಿ ಯಾವುದೇ ಕೆಲಸ ಕಷ್ಟಕರವಾಗಿ ತೋರುತ್ತದೆ, ತಾವು ಅದನ್ನು ಸಾಧಿಸಲು ಮುಂದಡಿಯಿಡುವವರೆಗೂ. ತಮ್ಮ ಗಮ್ಯಸ್ಥಾನವನ್ನು ತಾವು ತಲುಪದಿದ್ದರೆ ತಮ್ಮ ಮಾರ್ಗವನ್ನು ಬದಲಾಯಿಸಿ, ಏಕೆಂದರೆ ಮರಗಳು ತಮ್ಮ ಎಲೆಗಳನ್ನು ಬದಲಾಯಿಸುತ್ತವೆ, ಬೇರುಗಳನ್ನಲ್ಲ. ಒಂದು ಕನಸು ಛಿದ್ರವಾದ ನಂತರ ಮತ್ತೊಂದು ಕನಸನ್ನು ಕಾಣುವ ಧೈರ್ಯವೇ ಜೀವನ ಎಂದು ಕರೆಯಲ್ಪಡುತ್ತದೆ. ತಾವು ಪ್ರತಿ ಬಾರಿ ಬಿದ್ದರೂ ಏಳುವುದು ಮತ್ತು ಮತ್ತೆ ಪ್ರಯತ್ನಿಸುವುದೇ ನಿಜವಾದ ಗೆಲುವು. ಯಶಸ್ವಿಯಾಗಲು ತಾವು ಏಕಾಂಗಿಯಾಗಿ ಮುಂದೆ ಸಾಗಬೇಕು. ತಾವು ಯಶಸ್ವಿಯಾಗಲು ಪ್ರಾರಂಭಿಸಿದಾಗ ಮಾತ್ರ ಜನರು ತಮ್ಮನ್ನು ಹಿಂಬಾಲಿಸುತ್ತಾರೆ. ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ತಮಗೆ ಸಮಯವಿಲ್ಲದಷ್ಟು ತಮ್ಮದೇ ಪ್ರಗತಿಯಲ್ಲಿ ಸಮಯವನ್ನು ಕಳೆಯಿರಿ. ಯಶಸ್ಸನ್ನು ಪಡೆಯಲು ಯಾವುದೇ ವಿಶೇಷ ಸಮಯಕ್ಕೆ ಕಾಯಬೇಡಿ, ಬದಲಾಗಿ ತಮ್ಮ ಪ್ರತಿಯೊಂದು ಸಮಯವನ್ನು ವಿಶೇಷವನ್ನಾಗಿ ಮಾಡಿ. ಸೂರ್ಯನ ಭಯದಿಂದ ಎಂದಿಗೂ ಹೆಜ್ಜೆ ಹಾಕದ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಕನಸುಗಳು ಎಂದರೆ ನೀರೆಯಲ್ಲಿ ತಾವು ಕಾಣುವವುಗಳಲ್ಲ. ನಿದ್ರಿಸಲು ಬಿಡದ ಒಂದು ವಿಷಯವಿದೆ. ಪುಸ್ತಕಗಳಿಗೆ ತಮ್ಮದೇ ಆದ ಸ್ಥಾನವಿದೆ. ಆತ್ಮೀಯರೇ ಸಮಯ ಮತ್ತು ಜನರು ಕಲಿಸುವುದನ್ನು ಮಾತ್ರ ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳುತ್ತಾರೆ. ನೋವು ಮತ್ತು ಕಹಿ ಮಾತುಗಳು ಎರಡೂ ಸಹಿಸಲಾಗದಷ್ಟ. ಆಗ ತಾವು ಬದುಕಲು ಕಲಿತಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಜೀವನವು ಒಂದು ಆಟ, ಇದು ತಮಗಾಗಿ. ತಾವು ಆಟವಾಗಲು ಬಯಸುತ್ತೀರೋ ಆಟಗಾರರಾಗಲು ಬಯಸುತ್ತೀರೋ ಎಂದು ತಾವು ನಿರ್ಧರಿಸಬೇಕು. ಜೀವನ ಎಂದರೇನು ಎಂದು ನಮಗಾಗುವ ಹೊತ್ತಿಗೆ ಅದು ಈಗಾಗಲೇ ಅರ್ಧದಷ್ಟು ಮುಗಿದಿರುತ್ತದೆ. ನಾವು ಯಾರೆಂದು ನಮಗೆ ಮಾತ್ರ ತಿಳಿದಿದೆ. ಜನರು ನಮ್ಮ ಬಗ್ಗೆ ಊಹಿಸಲು ಮಾತ್ರ ಸಾಧ್ಯ. ನಾವು ನಮ್ಮ ಜೀವನವನ್ನು ನಡೆಸಬೇಕು. ನಾವು ಎಷ್ಟು ಸಾಧ್ಯವೋ ಕಲಿಯಬೇಕು, ಏಕೆಂದರೆ ಒಂದು ದಿನ ನಾವು ಖಂಡಿತವಾಗಿಯೂ ಸಾವಿಗೆ ಸೋಲುತ್ತೇವೆ. ಶಿಖರವನ್ನು ತಲುಪೇ ಶಕ್ತಿ ಬೇಕು. ಅದು ಮೌಂಟ್ ಎವರೆಸ್ಟ್ ಶಿಖರವಿರಲಿ ಅಥವಾ ತಮ್ಮ ವೃತ್ತಿಯಾಗಿರಲಿ. ಯಶಸ್ಸು ನಮ್ಮನ್ನು ಜಗತ್ತಿಗೆ ಪರಿಚಯಿಸುತ್ತದೆ ಮತ್ತು ವೈಫಲ್ಯವೂ ನಮ್ಮನ್ನು ಪರಿಚಯಿಸುತ್ತದೆ.
ಯಶಸ್ಸು ಯಾವಾಗಲೂ ಉತ್ತಮ ಆಲೋಚನೆಗಳಿಂದ ಬರುತ್ತದೆ ಮತ್ತು ಉತ್ತಮ ಆಲೋಚನೆಗಳು ಉತ್ತಮ ಜನರ ಸಂಪರ್ಕದಿಂದ ಬರುತ್ತವೆ. ಸಮಯ ಮತ್ತು ಜೀವನವು ಜಗತ್ತಿನಲ್ಲಿ ಉತ್ತಮ ಶಿಕ್ಷಕರು. ಜೀವನವು ಸಮಯದ ಉತ್ತಮ ಬಳಕೆಯನ್ನು ನಮಗೆ ಕಲಿಸುತ್ತದೆ ಮತ್ತು ಸಮಯವು ಜೀವನದ ಮೌಲ್ಯವನ್ನು ನಮಗೆ ಕಲಿಸುತ್ತದೆ. ಪ್ರತಿಯೊಬ್ಬರಿಗೂ ಒಳ್ಳೆಯ ಅದೃಷ್ಟವಿರುವುದಿಲ್ಲ. ತಮ್ಮದೇ ಆದ ಅದೃಷ್ಟವನ್ನು ತಾವೇ ಮಾಡಿಕೊಳ್ಳಬೇಕು. ಯಾರು ತಮ್ಮದೇ ಆದ ಅದೃಷ್ಟವನ್ನು ಮಾಡಿಕೊಳ್ಳುತ್ತಾರೋ ಅವರು ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ತಮ್ಮ ಜೀವನದುದ್ದಕ್ಕೂ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ತಾವು ಸಂತೋಷವಾಗಿರುವುದು ತಮ್ಮ ಕೆಟ್ಟದ್ದನ್ನು ದೊಡ್ಡ ಶಿಕ್ಷೆ. ತಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ತಾವು ಎದುರಿಸಿದರೆ ದುಃಖಿತರಾಗಬೇಡಿ. ಇದನ್ನು ನೆನಪಿಡಿ. ಕಷ್ಟಕರ ಪಾತ್ರಗಳು ಉತ್ತಮ ನಟರಿಗೆ ಮಾತ್ರ ನೀಡಲಾಗುತ್ತದೆ. ಯಾವುದಕ್ಕೂ ಆಸೆಯನ್ನು ಹೊಂದಿರದವರು ಅವರು ಜೀವನದಲ್ಲಿ ತಮ್ಮ ಕೆಲಸವನ್ನು ಹೆಚ್ಚಿನ ಜವಾಬ್ದಾರಿಯಿಂದ ಮಾಡುತ್ತಾರೆ. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ತಪ್ಪು ಮಾಡಿಲ್ಲ ಎಂದು ಹೇಳಿದರೆ ಆ ವ್ಯಕ್ತಿಯು ಎಂದಿಗೂ ಹೊಸದನ್ನು ಪ್ರಯತ್ನಿಸಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಜೀವನದಲ್ಲಿ ಪಾತ್ರರೊಂದಿಗೆ ಜಗಳವಾದರೆ ಸೋಲಲು ಪ್ರಯತ್ನಿಸಬೇಡಿ, ಏಕೆಂದರೆ ಜೀವನದಲ್ಲಿ ಕೆಲವು ಸಂಬಂಧಗಳು ಬಹಳ ಆಗಿವೆ. ಇಲ್ಲಿ ಭರವಸೆಯೇ ಬ್ರೆಡ್ ಅಲ್ಲ, ಆದರೆ ಭರವಸೆಯೇ ಎಲ್ಲರನ್ನೂ ಜೀವಂತವಾಗಿ ಇಡುತ್ತದೆ. ದೇವರಲ್ಲಿ ತಾವು ಕೇಳಲು ಮಾತಿದ್ದೀರಿ, ತಾವು ಎಂದಾದರೂ ನನ್ನನ್ನು ಭೇಟಿ ಮಾಡಲು ಬರುತ್ತೀರಾ? ಮನುಷ್ಯನು ನಿರೀಕ್ಷೆಗಳಿಗೆ ಕಟ್ಟಿಹಾಕಲ್ಪಟ್ಟ ಒಂದು ಹಠಮಾರಿ. ಅವನು ನಿರೀಕ್ಷೆಗಳಿಂದ ಗಾಯಗೊಂಡಿದ್ದಾನೆ ಮತ್ತು ನಿರೀಕ್ಷೆಗಳ ಮೇಲೆಯೂ ಜೀವಂತವಾಗಿದ್ದಾನೆ. ಜೀವನದಲ್ಲಿ ಪ್ರತಿ ಅವಕಾಶವನ್ನು ಬಳಸಿಕೊಳ್ಳಿ, ಆದರೆ ಯಾರನ್ನೂ ನಂಬಬೇಡಿ. ಪ್ರತಿ ಅಳುವ ಕ್ಷಣವೂ ತಮ್ಮನ್ನು ನಗುವಂತೆ ಮಾಡುತ್ತದೆ. ತಾಳ್ಮೆಯಿಂದಿರಿ ನನ್ನ ಸ್ನೇಹಿತ, ತಮ್ಮ ಸಮಯವು ಖಂಡಿತ ಬರುತ್ತದೆ. ಜೀವನವು ಕೆಲವು ನಿಮಿಷಗಳಲ್ಲಿ ಬದಲಾಗುವುದಿಲ್ಲ, ಆದರೆ ಒಂದು ನಿಮಿಷದಲ್ಲಿ ಯೋಚಿಸಿ ತೆಗೆದುಕೊಂಡ ನಿರ್ಧಾರವು ಇಡೀ ಜೀವನವನ್ನು ಬದಲಾಯಿಸುತ್ತದೆ. ಆದ್ದರಿಂದ ನಿರ್ಧಾರಗಳಿಗೆ ಪ್ರಾಮುಖ್ಯತೆ ನೀಡಿ. ಜೀವನವು ಎಲ್ಲರಿಗೂ ಒಂದೇ ಆಗಿರುತ್ತದೆ. ವ್ಯತ್ಯಾಸವೇನೆಂದರೆ ಯಾರು ಹೃದಯದಿಂದ ಬದುಕುತ್ತಿದ್ದಾರೆ. ಆದ್ದರಿಂದ ಯಾರು ಹೃದಯವನ್ನು ಉಳಿಸಲು ಬದುಕುತ್ತಿದ್ದಾರೆ. ಜೀವನವು ಒಂದು ಕೊಳಲು ಇದ್ದಂತೆ. ಅಡಚಣೆಗಳ ರೂಪದಲ್ಲಿ ರಂಧ್ರಗಳಿದ್ದರು, ಆದರೆ ಅದನ್ನು ಆಡಲು ತಿಳಿದವನು ಜೀವನವನ್ನು ಬದುಕಲು ತಿಳಿದಿರುತ್ತಾನೆ. ಜೀವನವು ಬಹಳ ವಿಚಿತ್ರವಾಗಿದೆ. ಕೆಲವೊಮ್ಮೆ ಸೋಲು ಮತ್ತು ಕೆಲವೊಮ್ಮೆ ವಿಜಯವಿರುತ್ತದೆ. ಸಮುದ್ರದ ಆಳವನ್ನು ಮುಟ್ಟುವ ಅಂಚಿನಲ್ಲಿ ಜೀವನವು ಪ್ರಾರಂಭವಾಗುತ್ತದೆ. ಜೀವನದ ನಿಜವಾದ ಹಾವು ಇನ್ನೂ ಬರಬೇಕಿದೆ. ಜೀವನದ ಅನೇಕ ಪರೀಕ್ಷೆಗಳು ಇನ್ನೂ ಬರಬೇಕಿದೆ. ನಾವು ಕೇವಲ ಒಂದು ಇಡೀ ಭೂಮಿಯನ್ನು ಅಳೆದಿರುವೆವು, ನಮಗೆ ಇನ್ನೂ ಇಡೀ ಆಕಾಶ ಉಳಿದಿದೆ. ಜೀವನವು 2 ದಿನಗಳದ್ದು. ಒಂದು ದಿನ ತಮ್ಮ ಪರವಾಗಿರುತ್ತದೆ ಮತ್ತು ಒಂದು ದಿನ ತಮ್ಮ ವಿರುದ್ಧವಾಗಿರುತ್ತದೆ. ದಿನವೂ ತಮ್ಮ ವಿರುದ್ಧವಿದ್ದ ದಿನ ಹೆಮ್ಮೆ ಪಡಬೇಡಿ, ತಮ್ಮ ಪರವಿದ್ದ ದಿನ ತಾಳ್ಮೆಯಿಂದಿರಿ. ನಮ್ಮ ಜೀವನವು ದೇವರು ನಮಗೆ ನೀಡಿದ ಅಮೂಲ್ಯ ಉಡುಗೊರೆ. ನಾವು ನಮ್ಮ ಜೀವನವನ್ನು ದುಃಖಿತ ಹೃದಯದಿಂದ ಅಥವಾ ಅಸಮಾಧಾನದಿಂದ ಕಳೆದರೆ, ಹಾಗಾಗಿ ನಾವು ದೇವರು ನೀಡಿದ ಈ ಅಮೂಲ್ಯ ಉಡುಗೊರೆಯನ್ನು ನಿರ್ಲಕ್ಷಿಸುತ್ತೇವೆ. ಅದಕ್ಕಾಗಿಯೇ ಜೀವನದಲ್ಲಿ ಪರಿಸ್ಥಿತಿಗಳು ಏನೇ ಇರಲಿ ಮತ್ತು ನಾವು ಎಷ್ಟೇ ತೊಂದರೆಗಳನ್ನು ಎದುರಿಸಬೇಕಾಗಿದ್ದರೂ ನಾವು ಯಾವಾಗಲೂ ಸಂತೋಷವಾಗಿರಲು ಪ್ರಯತ್ನಿಸಬೇಕು, ಏಕೆಂದರೆ ಜೀವನದ ಇನ್ನೊಂದು ಹೆಸರು ಹೋರಾಟ. ಯಾವುದೇ ಗುರಿ ಅಥವಾ ಗಮ್ಯಸ್ಥಾನವನ್ನು ಸಾಧಿಸಲು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ತಮ್ಮ ಕಠಿಣ ಪರಿಶ್ರಮ ಮತ್ತು ತಮ್ಮ ತಾಳ್ಮೆ. ತಾವು ಪ್ರಾಮಾಣಿಕವಾಗಿ ಕಠಿಣ ಪರಿಶ್ರಮದಿಂದ ತಮ್ಮ ಗಮ್ಯಸ್ಥಾನದ ಕಡೆಗೆ ಸಾಗಿದರೆ ಮತ್ತು ಎಂದಿಗೂ ತಾಳ್ಮೆಯನ್ನು ಇಟ್ಟುಕೊಳ್ಳದಿದ್ದರೆ, ಆಗ ಜಗತ್ತಿನ ಯಾವುದೇ ಶಕ್ತಿ ಮತ್ತು ಯಾವುದೇ ಅಡಚಣೆಯೂ ತಮ್ಮನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಆಗದಂತೆ ತಮ್ಮನ್ನು ತಡೆಯಲು ಯಾವುದರಿಂದಲೂ ಸಾಧ್ಯವಿಲ್ಲ. ಹೋರಾಟವೇ ಜೀವನದ ಇನ್ನೊಂದು ಹೆಸರು. ಜೀವನದಲ್ಲಿ ಏರಿಳಿತಗಳು ಇರುತ್ತವೆ. ಬಿಸಿಲಿನ ನಂತರ ನೆರಳು ಇರುತ್ತದೆ ಮತ್ತು ದುಃಖದ ನಂತರ ಸಂತೋಷವಿರುತ್ತದೆ. ಇದೇ ಜೀವನದ ಸಾರ. ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಯಾವುದೂ ಶಾಶ್ವತವಾಗಿ ಒಂದೇ ಆಗಿರುವುದಿಲ್ಲ. ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತದೆ. ಯಾವ ಪರಿಸ್ಥಿತಿಯಲ್ಲಿ ತಾವು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು, ಏಕೆಂದರೆ ಇಂದು ತಮ್ಮ ಮೇಲೆ ದುಃಖದ ಪರ್ವತವೇ ಬಿದ್ದಿದ್ದರು. ಈ ಸಮಯವು ಹಾದು ಹೋಗುತ್ತದೆ ಮತ್ತು ಇಂದು ತಾವು ಯಾವುದೋ ವಿಷಯದ ಬಗ್ಗೆ ತುಂಬಾ ಸಂತೋಷವಾಗಿದ್ದರು, ಈ ಸಮಯವು ಹಾದು ಹೋಗುತ್ತದೆ. ಆದ್ದರಿಂದ ಯಾವಾಗಲೂ ತಮ್ಮನ್ನು ತಾವು ಒಂದೇ ರೀತಿ ಇರಿಸಿಕೊಳ್ಳಲು ಪ್ರಯತ್ನಿಸಿ. ಜೀವನದಲ್ಲೂ ಕೈಬಿಡಬೇಡಿ. ಸ್ಥಿರವಾಗಿ ಜೀವನದ ಹಾದಿಯಲ್ಲಿ ಮುನ್ನಡೆಯುತ್ತಾ ಮುಂದುವರಿಯಿರಿ. ಈ ಜಗತ್ತಿನಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದಲ್ಲ ಒಂದು ದುಃಖವಿದೆ. ತಮ್ಮ ಸುತ್ತಲೂ ತಾವು ನೋಡುವ ಎಲ್ಲಾ ಮುಖಗಳು ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸುತ್ತಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಒಂದಲ್ಲ ಒಂದು ಸಮಸ್ಯೆಯೊಂದಿಗೆ ಹೋರಾಡುತ್ತಿದ್ದಾನೆ, ಆದರೆ ವಾಸ್ತವವಾಗಿ ಆ ವ್ಯಕ್ತಿಗೆ ಮಾತ್ರ ಜೀವನವನ್ನು ಬದುಕಲು ತಿಳಿದಿದೆ. ಯಾರು ತಮ್ಮ ದುಃಖವನ್ನು ನಿರ್ಲಕ್ಷಿಸಿ ತಮ್ಮ ಜೀವನವನ್ನು ಬದುಕುತ್ತಾರೋ ಅವರಿಗೆ ಜೀವನದಲ್ಲಿ ಮುಂದೆ ಸಾಗುವ ಕೌಶಲ್ಯವಿದೆ. ಅವರು ಎಂದಿಗೂ ದುಃಖದ ಬಗ್ಗೆ ಅಳುವುದಿಲ್ಲ. ಹೌದು, ಒಮ್ಮೆ ಅವರು ತೊಂದರೆಯಲ್ಲಿರುವಾಗ ಅವರ ಹೆಜ್ಜೆಗಳು ಅಲುಗಾಡಬಹುದು, ಆದರೆ ತಮ್ಮ ಹೆಜ್ಜೆಗಳನ್ನು ನಿಲ್ಲಿಸಲು ಬಿಡಬೇಡಿ.
ಪರಿಸ್ಥಿತಿಗಳು ಏನೇ ಇರಲಿ ಕೇವಲ ಮುಂದುವರಿಯುತ್ತಾ ಹೋಗಿ. ಇದೇ ಜೀವನ, ಇದೇ ಜೀವನ, ಇದೇ ಜೀವನ. ಜೀವನವು ಚಲಿಸುವಿಕೆಯಲ್ಲೇ ಅಡಗಿದೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಕಾರ್ಯಗತಗೊಳಿಸಬೇಕು. ಪ್ರಯಾಣದಲ್ಲಿ ಎಷ್ಟೇ ಮುಳ್ಳುಗಳಿರಲಿ ಅಥವಾ ಎಷ್ಟೇ ಹೂವುಗಳಿರಲಿ ಅವೆಲ್ಲವನ್ನು ದಾಟಿ ಮುನ್ನಡೆ ಜೀವನವನ್ನು ಬದುಕುತ್ತಾ ಇರಿ. ಇಂದು ಕತ್ತಲೆಯಾಗಿದ್ದರೆ ಬೆಳಗ್ಗೆ ಬೇಗನೆ ಬರಲಿದೆ. ಇಂದು ಮುಳ್ಳುಗಳಿದ್ದರೆ ತಮ್ಮ ದಾರಿಯಲ್ಲಿ ಹೂವುಗಳು ಚೆಲ್ಲಾಪಿಲ್ಲಿಯಾಗಿರುವ ದಿನ ದೂರವಿಲ್ಲ. ತಾವು ಕೇವಲ ನಿಲ್ಲಬಾರದು, ಆದರೆ ಮುಂದುವರಿಯುತ್ತಾ ಹೋಗಿ. ತಾಳ್ಮೆಯ ಮೂಲಕ ಖಚಿತವಾದ ವೈಫಲ್ಯದಂತೆ ತೋರುವ ಸಂದರ್ಭಗಳಲ್ಲಿಯೂ ಅನೇಕ ಜನರು ಯಶಸ್ವಿಯಾಗುತ್ತಾರೆ. ತಾವು ಸಂಪೂರ್ಣವಾಗಿ ನಗಲು ಆ ಸಮಯದಲ್ಲಿ ನಗಲು ಸಾಧ್ಯವಾದರೆ ಆಗ ಜಗತ್ತಿನಲ್ಲಿ ಯಾರೂ ತಮ್ಮನ್ನು ಎಂದಿಗೂ ಮುರಿಯಲು ಎಂದು ನಂಬಿರಿ. ಜೀವನದಲ್ಲಿ ಅನೇಕ ತೊಂದರೆಗಳಿವೆ, ಆದರೂ ಈ ತುಟಿಗೂ ಇದೆ. ಏಕೆಂದರೆ ತಾವು ಪ್ರತಿ ಪರಿಸ್ಥಿತಿಯಲ್ಲಿ ಬದುಕಬೇಕಾದರೆ ನಗುತ್ತಾ ಏನು ತೊಂದರೆ ಇದೆ? ಪರಿಸ್ಥಿತಿಗಳನ್ನು ಬದಲಾಯಿಸದೆ ತಮ್ಮನ್ನು ತಾವು ಬದಲಾಯಿಸುವುದನ್ನು. ಒಂದು ದಿನ ಪರಿಸ್ಥಿತಿಗಳು ತಾನಾಗಿಯೇ ಬದಲಾಗುತ್ತವೆ. ಇಡೀ ಜಗತ್ತೇ ತಮಗೆ ಹೇಳಲು ಸಿದ್ಧರು ತಾವು ಸೋಲಲು ಹೊರಟಿದ್ದೀರಿ, ತಾವು ಸೋತಿದ್ದೀರಿ ಎಂದು. ಆದರೆ ತಾವು ಸೋಲನ್ನು ಸ್ವೀಕರಿಸುವವರೆಗೂ ತಾವು ಸಾಧ್ಯವಿಲ್ಲ. ನಾವು ನಿದ್ರೆಯಲ್ಲಿ ಕನಸು ಕಾಣುತ್ತೇವೆ, ಆದರೆ ಪ್ರತಿದಿನ ನಿದ್ರೆಯಿಂದ ಎಬ್ಬಿಸಿ ನಮ್ಮ ಕನಸುಗಳನ್ನು ಪೂರೈಸಲು ಅವಕಾಶ ನೀಡುತ್ತಾನೆ. ಮನುಷ್ಯನಿಗೆ ಪ್ರತಿದಿನ ಬದುಕಲು ಹೊಸ ಭರವಸೆಯನ್ನು ನೀಡುತ್ತದೆ. ಪ್ರೀತಿ ಮರಣೆಯೊಂದಿಗೆ ಜೀವನವನ್ನು ನಡೆಸಲು ದಿಕ್ಕನ್ನು ನೀಡುತ್ತದೆ. ಭೂತಕಾಲವನ್ನು ಬಿಟ್ಟು ಬಿಡಿ ಮತ್ತು ಮುಂದೆ ಸಾಗೋಣ. ಜೀವನವು ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತಿದೆಯೋ ಆ ಹಾದಿಯಲ್ಲಿ ನಡೆಯೋಣ. ಓ ಕೆಟ್ಟ ಸಮಯ, ನನಗೆ ಮುಂದೆ ನಿಲ್ಲಲು ನಿನ್ನಲ್ಲಿ ಏನು ಶಕ್ತಿ ಇದೆ? ಬಿರುಗಾಳಿ ಬಂದರೂ ಬರಲಿ, ನಾನು ಅಲೆಯು ಬದುಕಲು ನನ್ನ ದಡವನ್ನು ಕಂಡುಕೊಳ್ಳುತ್ತೇನೆ. ಪುಸ್ತಕಗಳಲ್ಲಿ ರಹಸ್ಯವನ್ನು ಓದಲಾಗು, ಏಕೆಂದರೆ ಅದು ಅನುಭವ ಮತ್ತು ಭೂತಕಾಲದ ತಿಳುವಳಿಕೆಯಿಂದ ಮಾತ್ರ ಕಂಡುಬರುತ್ತದೆ. ಜೀವನದಲ್ಲಿ ಗುಲಾಬಿಯಂತೆ ಅರಳಲು ಬಯಸಿದರೆ ಆಗ ಮುಳ್ಳುಗಳಿಗೆ ಹೊಂದಿಕೊಳ್ಳುವ ಕಲೆಯನ್ನು ತಾವು ಕಲಿಯಬೇಕಾಗುತ್ತದೆ. ತಮ್ಮ ಭವಿಷ್ಯವನ್ನು ತಾವು ಬದಲಾಯಿಸಲು ಆದರೆ ತಮ್ಮ ಅಭ್ಯಾಸಗಳನ್ನು ತಾವು ಬದಲಾಯಿಸಬಹುದು ಮತ್ತು ಬದಲಾದ ಅಭ್ಯಾಸಗಳು ತಮ್ಮ ಭವಿಷ್ಯ ಬದಲಾಯಿಸುತ್ತವೆ. ತಾವು ಸೋಲಿಗೆ ಹೆದರದಿದ್ದರೆ ಆಗ ಜೀವನಕ್ಕೆ ಹೆದರಬೇಕಾಗಿಲ್ಲ. ಏಕೆಂದರೆ ಸೋಲಿನಿಂದಲೇ ಜನರು ಜೀವನವನ್ನು ಬದುಕಲು ಕಲಿಯುತ್ತಾರೆ. ಸುಲಭವಾಗಿ ಯಾರಿಗಿದೆ? ಕೇವಲ ಅದೃಷ್ಟವಂತನಿಗೆ ಹಠವಿರುತ್ತದೆ. ಅದನ್ನು ಜೀವನವನ್ನು ಉತ್ತಮಗೊಳಿಸಲು ತಾವು ಸಮಯ ಮತ್ತು ಸ್ಥಿತಿಯೊಂದಿಗೆ ಹೋರಾಡಲು ಕಲಿಯಬೇಕು. ಎಡವಿ ಬಿದ್ದ ನಂತರ ಜೀವನದ ಕಲಿತ ಪ್ರತಿಯೊಂದು ಪದವನ್ನು ತಾವು ನೆನಪಿಸಿಕೊಳ್ಳುತ್ತೀರಿ. ಜೀವನದಲ್ಲಿ ಮುಂದೆ ಎಷ್ಟು ವೇಗವಾಗಿ ಓಡಿ. ದುಷ್ಟತನದ ದಾರಗಳು ತಮ್ಮ ಪಾದಗಳ ಮೇಲೆ ಬೀಳುತ್ತವೆ. ಮುರಿದು ಹೋಗಿದೆ. ಜೀವನವು ಬಹಳಷ್ಟು ನೋಯುತ್ತದೆ ಎಂದು ಯೋಚಿಸುವುದನ್ನು ನಿಲ್ಲಿಸಿ ಎದ್ದು ಹೊಸ ಆರಂಭವನ್ನು ಮಾಡಿ. ತಮ್ಮದೇ ಶೈಲಿಯಲ್ಲಿ ಜೀವನವನ್ನು ಬದಲು ಕಲಿಯಿರಿ. ಸಮಯ ಏನೇ ಇರಲಿ ಕೇವಲ ನಗಲು ಕಲಿಯಿರಿ. ತಮ್ಮ ಬಗ್ಗೆ ತೃಪ್ತರಾಗಿರಿ. ಇತರರ ದಯೆ ತೋರಿಸಿ. ಈ ಎರಡು ರೆಕ್ಕೆಗಳಿಂದ ತಾವು ಜೀವನದ ಆಕಾಶವನ್ನು ಮುಟ್ಟಬಹುದು. ಜೀವನದಲ್ಲಿ ಒಂದು ಬೀಳುವ ಎಲೆಯೂ ನಮಗೆ ಕಲಿಸುತ್ತದೆ. ತಾವು ಭಾರವಾದರೆ ಅದು ತಮ್ಮನ್ನು ಬೀಳಿಸುತ್ತದೆ. ಸಮಯವು ಗೋಚರಿಸಿಲ್ಲ, ಆದರೆ ಅದು ಅನೇಕ ವಿಷಯಗಳನ್ನು ತೋರಿಸಿದ ನಂತರ ಹೋಗುತ್ತದೆ. ಸಮಯಕ್ಕಿಂತ ಮುಂಚೆ ಪಡೆದ ವಿಷಯಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತವೆ. ಅದು ಸಮಯದೊಂದಿಗೆ ನಂತರ ಸಿಕ್ಕಿರುವುದು ತಮ್ಮ ಪ್ರಾಮುಖ್ಯತೆಯನ್ನು ಕಂಡುಕೊಳ್ಳುತ್ತದೆ. ತಮ್ಮಲ್ಲಿರುವುದಕ್ಕೆ ತಾವು ತೃಪ್ತ ಮತ್ತು ಸಂತೋಷವಾಗಿದ್ದರೆ ಆಗ ತಾವು ತುಂಬಾ ಶ್ರೀಮಂತರು. ಸಂತೋಷಕ್ಕೆ ಯಾವುದೇ ಮಾರ್ಗವಿಲ್ಲ, ಸಂತೋಷವಾಗಿರುವುದೇ ಏಕೈಕ ಮಾರ್ಗ. ಜೀವನದ ಹಾದಿಯಲ್ಲಿ ಏನೂ ಸುಲಭವಿಲ್ಲ, ಆದರೆ ಧೈರ್ಯಶಾಲಿಗಳಿಗೆ ಎಲ್ಲವೂ ಸುಲಭ. ತಮ್ಮ ಸಂತೋಷದ ರಹಸ್ಯವನ್ನು ಯಾರಿಗೂ ಹೇಳಬೇಡಿ ಎಂದು ಹೇಳಲಾಗಿದೆ, ಏಕೆಂದರೆ ಜನರು ಇತರರ ಸಂತೋಷವನ್ನು ನೋಡಲು ಸಾಧ್ಯವಿಲ್ಲ. ಜೀವನದ ಅನೇಕ ಬಣ್ಣಗಳಿವೆ, ಅದನ್ನೂ ತಮಗೆ ಕೇವಲ ಮನೋಭಾವ ಬೇಕು. ತಮಗೆ ಸಂತೋಷ ಮಾತ್ರ ಸಿಗುತ್ತದೆ, ಅದನ್ನು ಪಡೆಯಲು ತಮ್ಮ ಹೃದಯದಲ್ಲಿ ಕೇವಲ ಉತ್ಸಾಹ ಬೇಕು. ಜೀವನದಲ್ಲಿ ವಿಷಾದಿಸುವುದನ್ನು ನಿಲ್ಲಿಸಿ, ಬದಲಿಗೆ ಹೀಗೆ ಏನಾದರೂ ಮಾಡಿ. ಜನರು ತಮ್ಮನ್ನು ಬಿಟ್ಟು ಹೋದ ಬಗ್ಗೆ ವಿಷಾದಿಸುತ್ತಾರೆ. ನಾವು ವಿಷಯಗಳನ್ನು ಅವು ಇರುವ ರೀತಿ ನೋಡುವುದಿಲ್ಲ, ಆದರೆ ನಾವು ನಮ್ಮಂತೆಯೇ ವಿಷಯಗಳನ್ನು ನೋಡುತ್ತೇವೆ. ಮನುಷ್ಯನು ಏಕಾಂತದಲ್ಲಿಯೂ ಪಾಪ ಮಾಡುವುದನ್ನು ತಪ್ಪಿಸಬೇಕು, ಏಕೆಂದರೆ ಇದಕ್ಕೆ ದೊಡ್ಡ ಸಾಕ್ಷಿ ದೇವರು ತಾನೇ ಆಗಿರುತ್ತಾನೆ. ಒಬ್ಬ ವ್ಯಕ್ತಿಯು ಎಂದಿಗೂ ಸ್ವಾರ್ಥಿಯಾಗಿ ಆದರೆ ತನ್ನ ಜೀವನೋಪಾಯಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ಹಣದ ಹಿಂದೆ ಓಡಬಾರದು. ತಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ನಂಬಿಕೆಯನ್ನು ಎಂದಿಗೂ ಕಡಿಮೆ ಮಾಡಲು ಬಿಡಬೇಡಿ, ಏಕೆಂದರೆ ದೇವರು ಯಾರನ್ನಾದರೂ ನಿಜವಾದ ಹೃದಯದಿಂದ ಪ್ರೀತಿಸುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಇಡೀ ಸಮಯವನ್ನು ನನಗೆ ಸಮರ್ಪಿಸಿದರೆ ಮತ್ತು ನನ್ನ ಆಶ್ರಯವನ್ನು ತೆಕ್ಕೊಂಡರೆ
ಆಗ ಆ ವ್ಯಕ್ತಿಯು ತನ್ನ ದೇಹ ಅಥವಾ ಆತ್ಮಕ್ಕಾಗಿ ಯಾವುದೇ ಭಯವನ್ನು ಹೊಂದಿರಬಾರದು. ಹುಳು ಬಟ್ಟೆಯನ್ನು ಹೇಗೆ ತಿನ್ನುತ್ತದೆಯೋ ಅದೇ ರೀತಿ ಅಸೂಯೆಯೂ ಸಹ ಒಳಗಿನಿಂದ ತಿನ್ನುತ್ತದೆ ಮತ್ತು ನಾಶಪಡಿಸುತ್ತದೆ. ಯಾವುದೇ ವ್ಯಕ್ತಿಯ ಪ್ರಾಮುಖ್ಯತೆಯನ್ನು ಅವನು ಧರಿಸುವ ಬಟ್ಟೆಗಳಿಂದ ನಿರ್ಧರಿಸಲಾಗುವುದಿಲ್ಲ, ಆದರೆ ಅವನು ತನ್ನನ್ನು ತಾನು ನಿರ್ಧರಿಸಿಕೊಳ್ಳುತ್ತಾನೆ ಎಂಬುದರಿಂದ ನಿರ್ಧರಿಸಲಾಗುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರಾದರೂ ನನ್ನ ನೋಡಿದರೆ ಮತ್ತು ನನ್ನ ಲೀಲೆಗಳನ್ನು ಕೇಳಿದರೆ ಮತ್ತು ತನ್ನನ್ನು ತಾನೇ ನನಗೆ ಮಾತ್ರ ಅರ್ಪಿಸಿದರೆ ಆಗ ಅವನು ದೇವರನ್ನು ತಲುಪುತ್ತಾನೆ. ಹಸಿದವರಿಗೆ ಆಹಾರ ನೀಡಿ, ಬಾಯಾರಿದವರಿಗೆ ನೀಡಿ ಮತ್ತು ಬಟ್ಟೆಯಿಲ್ಲದವರಿಗೆ ಬಟ್ಟೆ ನೀಡಿ, ಆಗ ಮಾತ್ರ ದೇವರು ತಮ್ಮೊಂದಿಗೆ ಸಂತೋಷಪಡುತ್ತಾನೆ. ನಮ್ಮ ಫಲಿತಾಂಶಗಳು ನಮ್ಮ ಆಲೋಚನೆಗಳ ಫಲಿತಾಂಶಗಳಾಗಿವೆ. ಆದ್ದರಿಂದ ನಮ್ಮ ಆಲೋಚನೆಗಳು ನಮಗೆ ಬಹಳ ಮುಖ್ಯ. ಇನ್ನೊಬ್ಬ ವ್ಯಕ್ತಿಗೆ ಮೋಸ ಮಾಡುವ ವ್ಯಕ್ತಿ ಮರೆತು ಬಿಡುತ್ತಾನೆ, ಅವನಿಗೆ ಮೋಸ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗಿದೆಯೋ. ಇದೇ ದೇವರ ನ್ಯಾಯ. ಒಬ್ಬ ವ್ಯಕ್ತಿಯು ತಾನು ಬಿತ್ತಿದಂತೆ ಕೊಯ್ಯುತ್ತಾನೆ. ಆದ್ದರಿಂದ ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮತ್ತು ದೇವರ ಮೇಲೆ ಗಮನಹರಿಸಿ ಮತ್ತು ಭ್ರಮೆಯ ಬಲೆಯಲ್ಲಿ ಸಿಲುಕದೆ ಒಳ್ಳೆಯ ಹಾದಿಯಲ್ಲಿ ನಡೆಯುತ್ತಾ ಇರಿ. ಆಗ ಮಾತ್ರ ಒಳ್ಳೆಯದಾಗುತ್ತದೆ. ಒಬ್ಬ ವ್ಯಕ್ತಿಯು ಹಣದ ಭ್ರಮೆಯ ಸುಳಿಯಲ್ಲಿ ಸಿಲುಕಿರುವವರೆಗೂ ಅವನು ನೋವಿನಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ. ತಾವು ಮನೆಯಲ್ಲಿ ಒಟ್ಟಿಗೆ ಮತ್ತು ಪ್ರೀತಿಯಿಂದ ಬದುಕಿದರೆ ಆಗ ಈ ಭೂಮಿಯೇ ತಮ್ಮದಂತೆ. ವಿನಮ್ರರಾಗಿ ಒಬ್ಬ ವ್ಯಕ್ತಿಯು ಕೋಪದಿಂದ ಮಾಡಲು ಸಾಧ್ಯವಿಲ್ಲದದನ್ನು ಸಾಧಿಸಬಹುದು. ಇತರ ಜನರನ್ನು ಪ್ರೀತಿಸುವ ಜನರು, ಆ ಜನರು ನಿಜವಾಗಿಯೂ ಬಹಳ ಶ್ರೇಷ್ಠರು. ಒಬ್ಬರ ಪೋಷಕರಿಗೆ ಸೇವೆ ಮಾಡುವುದು ದೇವರ ನಿಜವಾದ ಸೇವೆಯಾಗಿದೆ. ನಾವು ಯಾರ ಪಾತ್ರವನ್ನು ಹೊಂದಿದ್ದೇವೆಯೋ ಅವರ ಸ್ನೇಹಿತರಾಗುತ್ತೇವೆ. ಎಲ್ಲಾ ಜನರು ದೊಡ್ಡ ಕೆಲಸ ಮಾಡಲು ಸಾಧ್ಯವಿಲ್ಲ, ಆದರೆ ನಾವು ಸಣ್ಣ ಕೆಲಸಗಳನ್ನು ಮಾಡಬಹುದು. ನಾವು ಅದನ್ನು ಹೆಚ್ಚಿನ ಪ್ರೀತಿಯಿಂದ ಮಾಡಬಹುದು. ನಾವು ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕರಾಗಿರಬೇಕು, ಏಕೆಂದರೆ ನಮ್ಮ ಶಕ್ತಿ ಅವುಗಳಲ್ಲಿ ಅಡಗಿದೆ. ತಾವು ಜನರ ಬಗ್ಗೆ ಯಾವುದೇ ಅಭಿಪ್ರಾಯವನ್ನು ರೂಪಿಸಿಕೊಂಡರೆ ಆಗ ಅವರನ್ನು ಪ್ರೀತಿಸಲು ತಮಗೆ ಸಮಯವಿರುವುದಿಲ್ಲ. ನಿನ್ನೆ ಕಳೆದು ಹೋಗಿದೆ ಮತ್ತು ನಾಳೆ ಬರಲಿದೆ, ನಾಳೆ ಇನ್ನೂ ಬಲ ಮತ್ತು ತಮ್ಮಲ್ಲಿ ಇಂದು ಮಾತ್ರ ಇದೆ. ಆದ್ದರಿಂದ ಹೊಸದನ್ನು ಪ್ರಾರಂಭಿಸಿ. ಕಾಂತ ಮತ್ತು ಅನಗತ್ಯ ಭಾವನೆಯು ಭಯಾನಕ ಬಡತನದಂತೆ. ನಾವೆಲ್ಲರೂ ದೇವರು ಕೈಯಲ್ಲಿರುವ ಲೇಖನಿಯಂತೆ. ಕೆಲವು ಜನರು ಜೀವನದಲ್ಲಿ ಆಶೀರ್ವಾದಗಳಾಗಿರುತ್ತಾರೆ ಮತ್ತು ಕೆಲವು ಜನರು ಪಾಠದಂತೆ ಬರುತ್ತಾರೆ. ತಾವು ಪರಸ್ಪರ ಭೇಟಿಯಾದಾಗ ನಗುವಿನೊಂದಿಗೆ ಪರಸ್ಪರ ಭೇಟಿ ಮಾಡಿ, ಏಕೆಂದರೆ ಇದು ಪ್ರೀತಿಯ ಆರಂಭ. ಏಕಾಂತ ಮತ್ತು ಯಾರಿಂದಲೂ ಬಯಸದಿರುವ ಭಾವನೆಯು ಭಯಾನಕ ಬಡತನದಂತೆ. ತಾವು ಯಶಸ್ವಿಯಾಗಲು ಬಯಸುತ್ತೀರಿ, ಪ್ರಾರ್ಥಿಸಬಾರದು, ಆದರೆ ಸತ್ಯಕ್ಕಾಗಿ ಪ್ರಾರ್ಥಿಸಬೇಕು. ಜನರು ಅಜ್ಞಾನಿಗಳು, ಅಸಮಂಜಸರು ಮತ್ತು ಸ್ವಾರ್ಥರಾಗಿದ್ದರು, ಆದರೂ ತಾವು ಅವರಿಗೆ ಪ್ರೀತಿ ನೀಡಿ. ಮರಗಳು, ಹೂವುಗಳು ಮತ್ತು ಸಸ್ಯಗಳು ಶಾಂತಿಯಲ್ಲಿ ಬೆಳೆ, ಆದರೆ ನಕ್ಷತ್ರಗಳು, ಸೂರ್ಯ ಮತ್ತು ಚಂದ್ರ ಶಾಂತಿಯಲ್ಲಿ ಚಲಿಸುತ್ತವೆ. ಶಾಂತಕ್ಕೆ ಹೊಸ ಸಾಧ್ಯತೆಗಳನ್ನು ನೀಡುತ್ತದೆ. ಕರುಣೆಗಳ ಕೊರತೆಯಿಲ್ಲ. ನಮ್ಮ ಜೀವನದಲ್ಲಿ ಯಾವುದೇ ಎಂದು ನೋಡಲು ದೇವರ ನಿಧಿಯಲ್ಲಿ ನೋಡಿ. ಈ ಜೀವನದಲ್ಲಿ ಬಹಳಷ್ಟು ಸಂತೋಷ ಮತ್ತು ದುಃಖವಿದೆ. ಈ ಜೀವನದಲ್ಲಿ ಲಾಭ ಮತ್ತು ನಷ್ಟಗಳೂ ಇವೆ. ದೇವರು ನಮಗೆ ಸ್ವಲ್ಪ ದುಃಖವನ್ನು ನೀಡಿದ್ದಾನೆ, ಅವರ ಮೇಲೆ ಕೂಡ ಬಹಳಷ್ಟಿದೆ. ಸ್ವಲ್ಪ ತಾಳ್ಮೆ ಇಟ್ಟುಕೊಳ್ಳಿ, ಈ ಕಷ್ಟದ ದಿನಗಳು ಹಾದು ಹೋಗುತ್ತವೆ. ಇಂದು ತಮ್ಮ ನೋಡಿ ನಗುವ ಜನರು ನಾಳೆ ತಮ್ಮನ್ನೇ ನೋಡುತ್ತಾ ಇರುತ್ತಾರೆ. ಯಾರಾದರೂ ತಮ್ಮನ್ನು ಎಷ್ಟೇ ಟೀಕಿಸಿದರೂ ಆದರೂ ಯಾರೂ ತಮಗೆ ಸಹಾಯ ಮಾಡುವುದಿಲ್ಲ. ಕಠಿಣ ಮಾತುಗಳನ್ನು ಹೇಳುವ ಮೂಲಕ ಅವನ ಮೇಲೆ ಕೋಪಬೇಡಿ. ತಾವು ಈ ಘಟನೆಗಳನ್ನು ಹೀಗೆ ತಪ್ಪಿಸುತ್ತಾ ಹೋದರೆ ಆಗ ತಾವು ಯಾವಾಗಲೂ ಸಂತೋಷವಾಗಿರುತ್ತೀರಿ ಎಂಬುದು ಖಚಿತ. ಯಾರ ಮೋಸ ಹೋದರೆ ಅವನು ತನ್ನ ನಂಬಿಕೆಯನ್ನೂ ಕಳೆದುಕೊಳ್ಳುತ್ತಾನೆ, ಏಕೆಂದರೆ ನಂಬಿಕೆ ಇದೆಯೋ ಅಲ್ಲಿ ಅಂಬುಷ್ ಕೂಡ ಇದೆ. ಒಬ್ಬ ವ್ಯಕ್ತಿಯ ಅದೃಷ್ಟವನ್ನು ಇದೆ ಮತ್ತು ಬೇರೆ ಯಾರೂ ಅದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ದೇವರ ಅನುಭವದರೆ ಅವನಿಗೆ ಆಗದಿರುವುದು ಸಿಗುತ್ತದೆ. ನಮ್ಮ ಕ್ರಿಯೆಗಳ ಮೂಲವೂ ನಮ್ಮ ಆಲೋಚನೆಗಳಿದೆ. ಆದ್ದರಿಂದ ಆಲೋಚನೆಗಳು ಮುಖ್ಯ. ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಅಲ್ಲಿಗೆ ನೋವು ನೀಡುತ್ತವೆ, ಆದರೆ ಅವು ಹೋದಾಗ ಅವು ಅಂತಹ ಆತ್ಮವಿಶ್ವಾಸದ ಪ್ರತಿಫಲವನ್ನು ನೀಡುತ್ತವೆ. ಆ ದುಃಖಗಳು ಮತ್ತು ಸಂಕಟಗಳಿಗಿಂತ ಲಕ್ಷಾಂತರ ಪಟ್ಟು ಹೆಚ್ಚು ಮೌಲ್ಯಯುತವಾಗಿದೆ. ತಮ್ಮ ಗುರುವೇ ಪೂರ್ಣ ನಂಬಿಕೆ ಇಡಿ, ಏಕೆಂದರೆ ಇದೇ ನಿಜವಾದ ಸಾಧನೆ. ಒಮ್ಮೆ ನಮ್ಮ ಬಾಯಿಂದ ಹೊರಬಂದರೆ ಆ ಮಾತುಗಳು ಎಂದಿಗೂ ಹಿಂತಿರುಗುವುದಿಲ್ಲ. ಆದ್ದರಿಂದ ನಾವು ಯೋಚಿಸಿ ಮಾತನಾಡಬೇಕು. ಭೂತಕಾಲ ಮತ್ತು ಭವಿಷ್ಯವು ತಮ್ಮ ನೆನಪು ಮತ್ತು ಕಲ್ಪನೆಯಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುತ್ತವೆ. ಅದರಲ್ಲಿ ಏನಿದೆಯೋ ಅದು ಮಾತ್ರ ತಾವು ಅನುಭವಿಸುವ ವಿಷಯ. ಹೆಚ್ಚಿನ ಜನರು ಅಹಂಕಾರ ಸಂವೇದನಾಶೀಲರಾಗಿರುತ್ತಾರೆ
ಜೀವನವು ಸಂವೇದನಾಶೀಲವಾಗಿಲ್ಲ. ತಮ್ಮ ಜೀವನದಲ್ಲಿ ನೋಡಿದರೆ ಸಮಸ್ಯೆಗಳಿಲ್ಲ, ಆದರೆ ಎಲ್ಲವೂ ಸಾಧ್ಯತೆಗಳಾಗಿವೆ. ತಮ್ಮ ಪರಿಸ್ಥಿತಿಯಿಂದಾಗಿ ತಾವು ದುಃಖಿತರಾಗುವುದಿಲ್ಲ, ಆದರೆ ತಮ್ಮ ಕಲ್ಪನೆಯಿಂದ ದುಃಖಿತರಾಗಿದ್ದೀರಿ. ನಾವು ದುಃಖಿತರಾಗಲು ಏನೆಂದರೆ ಭಕ್ತಿಮತ್ತೆಯು ಸತ್ಯವನ್ನು ಜಯಿಸಲು ಬಯಸುತ್ತದೆ, ಆದರೆ ಭಕ್ತಿಯು ಸತ್ಯವನ್ನು ಸರಳವಾಗಿ ಸ್ವೀಕರಿಸುತ್ತದೆ. ತಮ್ಮಿಂದ ಯಾರೂ ಉತ್ತಮವಾದುದನ್ನು ನಿರೀಕ್ಷಿಸುತ್ತಿಲ್ಲ, ಆದರೆ ತಾವು ನಿರಂತರವಾಗಿ ಉತ್ತಮವಾಗಲು ಪ್ರಯತ್ನಿಸುತ್ತೀರಾ, ಅದು ತಮಗೆ ಮುಖ್ಯ. ತಮ್ಮನ್ನು ತಾವು ದೊಡ್ಡ ವ್ಯಕ್ತಿತ್ವ ಎಂದು ಭಾವಿಸುತ್ತೀರಿ, ಆದರೆ ತಾವು ಈ ಭೂಮಿಯ ಮೇಲೆ ನೀರಿನ ಗುಳ್ಳೆಯಂತೆ, ಮತ್ತು ಒಂದು ದಿನ ತಾವು ಗುಳ್ಳೆಯಂತೆ ಕಣ್ಮರೆಯಾಗುತ್ತೀರಿ. ತಮ್ಮ ಬುದ್ಧಿವಂತಿಕೆಯು ತಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದರೆ ಆಗ ಅದು ತಮ್ಮ ಜೀವನದಲ್ಲಿ ದುಃಖ ಮತ್ತು ಒತ್ತಡವನ್ನು ಸೃಷ್ಟಿಸುತ್ತದೆ. ತಮ್ಮಲ್ಲಿ ಸಮಯವನ್ನು ಹೂಡಿಕೆ ಮಾಡಿ ಮತ್ತು ತಾವು ಕಳೆದುಕೊಳ್ಳಲು ಸಾಧ್ಯವಿಲ್ಲದಷ್ಟು ಶ್ರೀಮಂತಗೊಳಿಸುವ ಬಹಳಷ್ಟು ಅನುಭವಗಳನ್ನು ತಾವು ಹೊಂದಿರುತ್ತೀರಿ. ಹೆಚ್ಚಿನ ಜನರು ಪಕ್ಷಿಯಂತೆ ಒಂದು ಪಂಜರದಲ್ಲಿ ಬದುಕುತ್ತಾರೆ. ಪಂಜರದ ಬಾಗಿಲು ತೆರೆದಿದೆ, ಆದರೆ ಅವರು ಪಂಜರದಲ್ಲಿ ತುಂಬಾ ನಿರತರಾಗಿದ್ದಾರೆ. ಅವರು ಯಾವುದೇ ಇತರ ಸಾಧ್ಯತೆಯನ್ನು ನೋಡುವುದಿಲ್ಲ. ತಮ್ಮ ಹೆಚ್ಚಿನ ಆಸೆಗಳು ನಿಜವಾಗಿಯೂ ತಮ್ಮದಲ್ಲ. ತಾವು ಅವುಗಳನ್ನು ತಮ್ಮ ಸಾಮಾಜಿಕ ಪರಿಸರದಿಂದ ಆರಿಸಿಕೊಳ್ಳುತ್ತೀರಿ. ಸಂತೋಷವಾಗಿರುವುದು ಪ್ರಬಲ ಸಂತೋಷದ ನೆರಳು. ತಮ್ಮೊಳಗೆ ಸಂತೋಷವಿಲ್ಲದಿದ್ದಾಗ ಆಗ ತಾವು ಸಂತೋಷವನ್ನು ಹುಡುಕಲು ಪ್ರಾರಂಭಿಸುತ್ತೀರಿ. ಪ್ರಕೃತಿಯ ಬಗ್ಗೆ ತಿಳಿದಿರಲು ಕಲಿಯಿರಿ. ತಾವು ಇದನ್ನು ಕಲಿಯದೆ ಆಗ ಪ್ರಕೃತಿಯು ತಮಗೆ ಬಹಳ ಕ್ರೂರವಾಗಿ ಕಲಿಸುತ್ತದೆ ಎಂಬುದನ್ನು ನೆನಪಿಡಿ. ಸುಖ, ದುಃಖ, ನೋವು ಮತ್ತು ಸಂತೋಷ ಜನರೊಳಗೆ ಮಾತ್ರ ಹುಟ್ಟುತ್ತವೆ. ಆದ್ದರಿಂದ ಈ ಎಲ್ಲಾ ವಿಷಯಗಳು ಕನಿಷ್ಠ ತಮ್ಮ ಪ್ರಕಾರ ಹುಟ್ಟಬೇಕು. ತಮ್ಮ ಜೀವನದ ಉದ್ದೇಶವನ್ನು ತಮ್ಮ ಅಗತ್ಯವನ್ನಾಗಿ ಮಾಡಿ. ಆಗ ನೋಡಿ, ಆ ಉದ್ದೇಶವು ತಮ್ಮಿಂದ ದೂರವಿರುವುದಿಲ್ಲ. ಜೀವನದಲ್ಲಿ ವಿಷಯಗಳು ತಪ್ಪಾದಾಗ ಮಾತ್ರ ನಾವು ಯಾರೆಂದು ನಮಗೆ ತಿಳಿಯುತ್ತದೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ ಆಗ ಒಬ್ಬರು ಜಗತ್ತಿನಲ್ಲಿ ಮಹಾನ್ ಎಂದು ನಟಿಸಬಹುದು. ಹೆಚ್ಚಿನ ಜನರು ನಿಜವಾಗಿಯೂ ನಿರತರಾಗಿಲ್ಲ. ಅವರು ಕೇವಲ ಚಿಂತೆಯಲ್ಲಿ ಕಳೆದು ಹೋಗಿದ್ದಾರೆ, ಮತ್ತು ಅದು ದಣಿದಿರುವ ವಿಷಯ. ಒಮ್ಮೆ ತಮ್ಮ ಮನಸ್ಸು ಸಂಪೂರ್ಣವಾಗಿ ನಿಶ್ಚಲವಾದರೆ ತಮ್ಮ ಬುದ್ಧಿವಂತಿಕೆಯು ಮಾನವ ಮಿತಿಗಳನ್ನು ಮೀರುತ್ತದೆ. ತಮ್ಮ ಮನಸ್ಸು ಒಂದು ಶಕ್ತಿಯುತ ಸಾಧನ. ತಮ್ಮ ಪ್ರತಿಯೊಂದು ಆಲೋಚನೆ, ತಮ್ಮ ಪ್ರತಿಯೊಂದು ಭಾವನೆಯು ತಮ್ಮ ದೇಹದ ಮೇಲೆ ಸಂಪೂರ್ಣವಾಗಿ ಪರಿಣಾಮ ಬೀರುತ್ತದೆ. ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಒಂದು ಸಮಯದ ಮಿತಿ ಇರಬೇಕು, ಮತ್ತು ಆ ಕೆಲಸವನ್ನು ಮಾತ್ರ ಮಾಡಬೇಕು. ನಾನು ಸಂಪತ್ತು ಮತ್ತು ಶಕ್ತಿಯನ್ನು ಆನಂದಿಸುತ್ತೇನೆ. ಈ ಎರಡೂ ನನ್ನ ಮುಖ್ಯ ತತ್ವಗಳಾಗಲು ಸಾಧ್ಯವಿಲ್ಲ. ತಾವು ಬಡವರಾಗಿ ಜನಿಸಿದರೆ ಅದು ತಮ್ಮ ತಪ್ಪಲ್ಲ, ಆದರೆ ತಾವು ಬಡವರಾಗಿ ಸತ್ತರೆ ಅದು ಸಂಪೂರ್ಣವಾಗಿ ತಮ್ಮ ತಪ್ಪಾಗಿದೆ. ನಾನು ಸೋಮಾರಿ ಮನುಷ್ಯನಿಂದ ಕೆಲಸವನ್ನು ಮಾಡಿಸುತ್ತೇನೆ, ಏಕೆಂದರೆ ಸೋಮಾರಿ ಮನುಷ್ಯನು ಅದನ್ನು ಮಾಡಲು ಸುಲಭ ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ. ತಾವು ಏನಾದರೂ ಮಾಡಲು ಮತ್ತು ಆಗಲು ಬಯಸಿದರೆ ಮೊದಲು ತಮ್ಮ ಗುರಿಯನ್ನು ಹೊಂದಿಸಿ. ಇಲ್ಲದಿದ್ದರೆ ತಾವು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ತಮ್ಮನ್ನು ಯಾವುದೇ ವ್ಯಕ್ತಿಯೊಂದಿಗೆ ಹೋಲಿಕೆ ಮಾಡಬೇಡಿ. ತಾವು ಹೀಗೆ ಮಾಡಿದರೆ ತಾವು ತಮ್ಮನ್ನೇ ಅವಮಾನಿಸುತ್ತಿದ್ದೀರಿ. ಯಶಸ್ಸಿನ ನಂತರ ಸಂಭ್ರಮಿಸುವುದು ಸರಿಯಾಗಿದೆ, ಆದರೆ ತಮ್ಮ ತಪ್ಪುಗಳಿಂದ ಕಲಿಯುವುದು ಇನ್ನೂ ಮುಖ್ಯ. ಒಬ್ಬ ವ್ಯಕ್ತಿ ಎಷ್ಟೇ ಸಮರ್ಥನಾಗಿದ್ದರೂ ಅವನ ಮನಸ್ಸು ಕೆಲಸಕ್ಕೆ ಸಮರ್ಪಿತವಾಗದಿದ್ದರೆ, ಕೇಂದ್ರೀಕೃತ ಮನಸ್ಸಿಲ್ಲದಿದ್ದರೆ ಅವನು ಎಂದಿಗೂ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ನದಿಯು ತನ್ನ ಭಾವನೆಗಳೊಂದಿಗೆ ಹೊಸ ದಿಕ್ಕುಗಳಲ್ಲಿ ತನ್ನ ಮಾರ್ಗವನ್ನು ಹೇಗೆ ಮಾಡಿಕೊಳ್ಳುತ್ತದೆಯೋ ಅದೇ ರೀತಿ ಒಬ್ಬ ವ್ಯಕ್ತಿಯೂ ಸಹ ಕಠಿಣ ಪರಿಶ್ರಮದ ಶಕ್ತಿಯೊಂದಿಗೆ ಹೊಸ ಪ್ರದೇಶದಲ್ಲಿ ತನ್ನ ಗುರುತು ಮಾಡಿಕೊಳ್ಳಬೇಕು. ನಂಬಿಕೆ ಒಂದು ಶಕ್ತಿಯಾಗಿದ್ದು ಅದು ನಾಶವಾದ ಜಗತ್ತಿಗೆ ಬೆಳಕನ್ನು ಮರಳಿ ತರಬಲ್ಲದು. ಅಥವಾ ಹೆಮ್ಮೆಯಲ್ಲಿ ತಮ್ಮ ತಲೆಯನ್ನು ಎಂದಿಗೂ ಎತ್ತರವಾಗಿ ಇಡಬೇಡಿ, ಏಕೆಂದರೆ ಚಿನ್ನದ ಪದಕವನ್ನು ಕೂಡ ಪದಕವನ್ನು ಪಡೆಯುವುದು ಅವನು ತಲೆ ಬಾಗಿದಾಗ ಮಾತ್ರ. ಪ್ರತಿಯೊಬ್ಬರೂ ಹೇಳುತ್ತಾರೆ ಅವ್ರದ್ದು ತಪ್ಪು ಯಶಸ್ಸಿನ ಮೊದಲ ಹೆಜ್ಜೆ ಎಂದು, ಆದರೆ ತಪ್ಪನ್ನು ಸರಿಪಡಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಎಂದು ನಾನು ನಂಬುತ್ತೇನೆ. ಇತರರ ಮೇಲೆ ಅವಲಂಬಿತರಾಗಿ ಜನರು ಯಾವಾಗಲೂ ದುಃಖಿತರಾಗಿರುತ್ತಾರೆ. ಅದಕ್ಕಾಗಿಯೇ ನಾವು ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ಆಗ ನಾವು ಅವಲಂಬಿಗಳಾಗಲು ಪ್ರಯತ್ನಿಸಬೇಕು. ಜೀವನವನ್ನು ಬದಲಾಯಿಸಲು ಸಮಯವಿಲ್ಲ, ಆದರೆ ಸಮಯವನ್ನು ಬದಲಾಯಿಸಲು ಜೀವನ ಬೇಕಾಗುತ್ತದೆ. ಜಗತ್ತಿನಲ್ಲಿ ಹೆಚ್ಚಿನ ಪ್ರಮುಖ ವಿಷಯಗಳನ್ನು ಯಾವುದೇ ನಿರೀಕ್ಷೆಗಳಿಲ್ಲದಿದ್ದಾಗಲೂ ತಮ್ಮ ಪ್ರಯತ್ನಗಳಲ್ಲಿ ನಿರಂತರವಾಗಿ ಮುಂದುವರೆದ ಜನರು ಸಾಧಿಸಿದ್ದಾರೆ. ತಾವು ಕೇವಲ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು, ಮಾಡ್ತಾಯಿರಿ, ಏಕೆಂದರೆ ಜನರು ಅದನ್ನು ಹೊಗಳಲಿ ಅಥವಾ ಬಿಡಲಿ. ಅರ್ಧಕ್ಕಿಂತ ಹೆಚ್ಚು ಜಗತ್ತು ನಿದ್ರಿಸುತ್ತದೆ, ಆದರೂ ಸೂರ್ಯ ಹೊರಬರುತ್ತಾನೆ. ಮೌನವು ಯಾವುದೇ ವ್ಯಕ್ತಿಯ ದೌರ್ಬಲ್ಯವಲ್ಲ, ಅದು ಅವನ ಶ್ರೇಷ್ಠತೆ. ಇಲ್ಲದಿದ್ದರೆ ಸಹಿಸಲು ತಿಳಿದಿರುವವನು ಹೇಳಲು ಕೂಡ ತಿಳಿದಿರುತ್ತಾನೆ. ಸಮಸ್ಯೆಗಳು ಅವುಗಳಿದ್ದಷ್ಟು ಶಕ್ತಿಯುತವಾಗಿಲ್ಲ, ನಾವು ಅವುಗಳನ್ನು ಸಹಜವಾಗಿ ತೆಗೆದುಕೊಳ್ಳುತ್ತೇವೆ. ತಮ್ಮ ಗುರಿ ಎಷ್ಟೇ ಕಷ್ಟಕರವಾಗಿರಲಿ
ಒಮ್ಮೆ ತಾವು ನಿರ್ಧರಿಸಿದರೆ ಎಂದಿಗೂ ಹಿಂದಿರುಗಿ ನೋಡಬೇಡಿ, ಏಕೆಂದರೆ ಅದೃಷ್ಟವು ಯಾವಾಗಲೂ ಧೈರ್ಯಶಾಲಿಗಳ ಪರವಾಗಿರುತ್ತದೆ. ಇತರರ ಬಗ್ಗೆ ಆಳವಾದ ಗೌರವವನ್ನು ಹೊಂದುವ ಮೊದಲ ಹೆಜ್ಜೆ ತಮ್ಮನ್ನು ತಾವೇ ಗೌರವಿಸುವುದು. ಆತ್ಮವಿಶ್ವಾಸ ಎಂದರೆ ತಾವು ಯಾರೆಂದು ತಿಳಿದಿರುವುದು ಮತ್ತು ಯಾರಾದರೂ ಏನನ್ನಾದರೂ ಹೇಳಿದರೂ ಬದಲಾಗದಿರುವುದು, ಏಕೆಂದರೆ ಅವರ ವಾಸ್ತವತೆಯ ಆವೃತ್ತಿಯು ತಮ್ಮ ವಾಸ್ತವತೆಯಲ್ಲ. ಸ್ವಾಭಿಮಾನವನ್ನು ಕಳೆದುಕೊಂಡು ಏನನ್ನಾದರೂ ಪಡೆದರು ಅದು ಯೋಗ್ಯವಿಲ್ಲದಂತಾಗುತ್ತದೆ. ಅಹಂಕಾರಿ ಮತ್ತು ಸ್ವಾಭಿಮಾನಿ ವ್ಯತ್ಯಾಸ ಕೇವಲ ಇಷ್ಟೇ: ಸ್ವಾಭಿಮಾನಿ ಎಂದಿಗೂ ಯಾರಿಂದಲೂ ಏನನ್ನೂ ಕೇಳುವುದಿಲ್ಲ ಮತ್ತು ಅಹಂಕಾರಿ ಎಂದಿಗೂ ಯಾರಿಗೂ ಏನನ್ನೂ ನೀಡುವುದಿಲ್ಲ. ಹೆಚ್ಚಿನ ಜನರು ಸುಲಭವಾಗಿ ಸಿಗುವ ವಿಷಯಗಳನ್ನು ಮೆಚ್ಚುವುದಿಲ್ಲ ಮತ್ತು ನಂತರ ಅವುಗಳನ್ನು ಕಳೆದುಕೊಳ್ಳುತ್ತಾರೆ. ಯಾರನ್ನಾದರೂ ಅವಮಾನಿಸುವುದು ಮತ್ತು ತಮ್ಮ ಸ್ವಭಾವವು ತಾವು ಹೇಗಿದ್ದೀರಿ ಎಂದು ಹೇಳುತ್ತದೆ, ಆದರೆ ಯಾರನ್ನಾದರೂ ಗೌರವಿಸುವುದು ತಮ್ಮ ಮೌಲ್ಯಗಳು ತಾವು ಹೇಗಿದ್ದೀರಿ ಎಂದರೆ. ಅಹಂಕಾರಿ ತನ್ನನ್ನು ಎಲ್ಲರಿಗಿಂತ ದೊಡ್ಡವನೆಂದು ಪರಿಗಣಿಸುತ್ತಾನೆ ಮತ್ತು ಸ್ವಾಭಿಮಾನಿ ಎಲ್ಲರೂ ಸಮಾನ ಎಂದು ಪರಿಗಣಿಸುತ್ತಾನೆ. ಯಾರಿಗೆ ಸ್ವಾಭಿಮಾನವಿರುತ್ತದೆಯೋ ಅವರು ತಮ್ಮ ಕೆಲಸವನ್ನು ತಾವೇ ಮಾಡುತ್ತಾರೆ. ನಾವು ಯಾರನ್ನೂ ಅವಲಂಬಿಸುವುದಿಲ್ಲ. ತಾವು ಎಷ್ಟು ಕೇಳಬಹುದು ಅಷ್ಟೇ ಜನರಿಗೆ ಮಾತನಾಡಿ. ತಮಗೆ ಮಾತನಾಡಲು ಧೈರ್ಯವಿರಬಾರದು, ಕೇಳಲು ಧೈರ್ಯವಿರಬೇಕು, ಏಕೆಂದರೆ ಇದು ಕೇವಲ ಸ್ವಾಭಿಮಾನದ ವಿಷಯ. ಇಲ್ಲದಿದ್ದರೆ ಕೇಳಲು ಸಾಧ್ಯವಾಗುವವನು ಕೂಡ ಸಾಧ್ಯ, ಆದರೆ ಹೇಳಲು ಸಾಧ್ಯವಾಗುವವನು ಕೇಳಲು ಸಾಧ್ಯವಾಗದಿರಬಹುದು. ಯಾವೂ ಇತರರ ಭಾವನೆಗಳನ್ನು ಗೌರವಿಸಿ. ಅದು ತಮಗೆ ಏನೂ ಇಲ್ಲದಿರಬಹುದು, ಆದರೆ ಅವರಿಗೆ ಅದು ಬಹಳಷ್ಟು ಅರ್ಥವನ್ನು ನೀಡುತ್ತದೆ. ಪ್ರಯಾಣದಲ್ಲಿ ಎಷ್ಟೇ ಮುಳ್ಳುಗಳಿರಲಿ ಅಥವಾ ಎಷ್ಟೇ ಹೂವುಗಳಿರಲಿ, ಅವೆಲ್ಲವನ್ನೂ ದಾಟಿ ಮುನ್ನಡೆಯುತ್ತಾ ಜೀವನವನ್ನು ಬದುಕುತ್ತಾ ಇರಿ. ಇಂದು ಕರೆದಿದ್ದರೆ ಬೆಳಗ್ಗೆ ಬೇಗನೆ ಬರಲಿದೆ. ಇಂದು ಪ್ರಯಾಣದಲ್ಲಿ ಮುಳ್ಳುಗಳಿದ್ದರೆ ತಮ್ಮ ದಾರಿಯಲ್ಲಿ ಹೂವುಗಳು ಚೆಲ್ಲಾಪಿಲ್ಲಿಯಾಗಿರುವ ದಿನ ದೂರವಿಲ್ಲ. ತಾವು ಕೇವಲ ನಿಲ್ಲಬಾರದು, ನಿಧಾನವಾಗಿ ಆದರೆ ತಾಳ್ಮೆಯ ಮೂಲಕ ಮುಂದುವರಿಯುತ್ತಾ ಹೋಗಿ. ಖಚಿತವಾದ ವೈಫಲ್ಯದಂತೆ ತೋರುವ ಸಂದರ್ಭಗಳಲ್ಲಿಯೂ ಜನರು ಯಶಸ್ವಿಯಾಗುತ್ತಾರೆ. ತಾವು ಸಂಪೂರ್ಣವಾಗಿ ಮುರಿದು ಹೋದಾಗಲೂ ನಗಲು ಸಾಧ್ಯವಾದರೆ ಆಗ ಜಗತ್ತಿನಲ್ಲಿ ತಮ್ಮನ್ನು ಎಂದಿಗೂ ಮುರಿಯಲು ಸಾಧ್ಯವಿಲ್ಲ ಎಂದು ನಂಬಿರಿ. ತಾವು ಜೀವನದಲ್ಲಿ ಗುಲಾಬಿಯಂತೆ ಅರಳಲು ಬಯಸಿದರೆ ಆಗ ಮುಳ್ಳುಗಳಿಗೆ ಹೊಂದಿಕೊಳ್ಳುವ ಕಲೆಯನ್ನು ತಾವು ಕಲಿಯಬೇಕಾಗಿದೆ. ತಮ್ಮ ಭವಿಷ್ಯವನ್ನು ತಾವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ತಮ್ಮ ಅಭ್ಯಾಸಗಳನ್ನು ತಾವು ಬದಲಾಯಿಸಬಹುದು ಮತ್ತು ಬದಲಾದ ಅಭ್ಯಾಸಗಳು ತಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ತಾವು ಸೋಲಿಗೆ ಹೆದರದಿದ್ದರೆ ಆಗ ಜೀವನಕ್ಕೆ ಹೆದರಬೇಕಾಗಿಲ್ಲ, ಏಕೆಂದರೆ ಸೋಲಿನಿಂದಲೇ ಜನರು ಜೀವನವನ್ನು ಬದುಕಲು ಕಲಿಯುತ್ತಾರೆ. ಆತ್ಮೀಯರೇ, ನಾವು ಈ ಜೀವನದ ಗೀತಾಸಾರವನ್ನು ಮತ್ತು ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಬೋಧನೆಗಳನ್ನು ನಮ್ಮ ಹೃದಯದಲ್ಲಿ ಸ್ಥಿರವಾಗಿರಿಸಿ ಆತ್ಮವಿಶ್ವಾಸದೊಂದಿಗೆ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸೋಣ. ನಮ್ಮ ಬದುಕು ನಮ್ಮ ಕೈಯಲ್ಲಿದೆ ಮತ್ತು ಧೈರ್ಯವು ಸದಾ ನಮ್ಮ ಪ್ರಯತ್ನಗಳಿಗೆ ಬೆಂಬಲ ನೀಡುತ್ತದೆ. ಸ್ನೇಹಿತರೆ, ಈ ಅಮೂಲ್ಯವಾದ ಗೀತಾಸಾರವನ್ನು ತಾವು ಗಮನವಿಟ್ಟು ಆಲಿಸಿದ್ದಕ್ಕಾಗಿ ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಯ ಪರವಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಈ ಬೋಧನೆಗಳು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡಿವೆ ಎಂದು ನಾವು ಭಾವಿಸುತ್ತೇವೆ. ತಮ್ಮ ಜೀವನದಲ್ಲಿ ತಾವು ಈ ಧೈರ್ಯಗಳನ್ನು ಅಳವಡಿಸಿಕೊಂಡು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಲಿ ಎಂದು ನಾವು ಹಾರೈಸುತ್ತೇವೆ. ದಯವಿಟ್ಟು ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಲು ಈ ವಿಡಿಯೋವನ್ನು ಇಷ್ಟಪಡಿ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ತಾರರಾಗಿ. ಮುಂದಿನ ಪ್ರವಚನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಶುಭವಾಗಲಿ. ಓಂ ನಮೋ ಭಗವತೆ ವಾಸುದೇವಾಯ. ತಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು. ಜೈ ಶ್ರೀಕೃಷ್ಣ.